ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡ್ತಾ ಇದ್ವಿ, ಗೌತಮ ಅನ್ನುವವ ಒಂದು ಚಂದದ ಆನೆ ಮರಿಯನ್ನ ಸಾಕಿರ್ತಾನೆ. ಆ ಆನೆ ಮರಿಯನ್ನ ಪ್ರೀತಿಯಿಂದ ಬೆಳೆಸ್ತಾನೆ. ಅದು ದೊಡ್ಡದಾದ್ಮೇಲೆ ಇಂದ್ರ ಧೃತರಾಷ್ಟ್ರ ಅಂತನ್ನುವ ಆ ದೇಶದ ರಾಜನ ವೇಷದಲ್ಲಿ ಬಂದು, ಈ ಆನೆ ನನಗೆ ಕೊಡು, ನಾನು ನಿನಗೆ ಎಲ್ಲ ರೀತಿಯಾದ ಗೋವುಗಳನ್ನು ಕೊಡ್ತೇನೆ. ಆಗೋದಿಲ್ಲ, ಆ ಆನೆನ ಬಿಡೋಲ್ಲ ಅಂತ. ನೀವು ಆನೆನ್ ಬಿಡೋಲ್ಲ ಅಂತಾನೆ. ಕಡೆಗೆ ಅವನು ಮೊದಲು ಶಾಪ ಹಾಕ್ಲಿಕ್ಕೆ ಹೋಗ್ತಾನೆ. ನನ್ನ ಸೊತ್ತನ್ನು ನೀನು ತಗೊಳ್ತಾ ಇದ್ದೀಯಾ, ನಿನಗೆ ಈ ನರಕ ಆಗಲಿ ಆ ನರಕ ಆಗಲಿ ಅಂತ. ಅದಕ್ಕೆ ಅವನೇನ್ ಮಾಡ್ತಾನೆ, ನನಗ್ಯಾಕೆ ನರಕ ಆಗತ್ತೆ, ನಾನು ಈ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿದವ್ರು ನರಕ ಆಗಬೇಕು, ಹಾಗೆ ಹೇಳ್ತಾ ಹೋಗ್ತಾನೆ. ಆನೆಯನ್ನು ಬಿಟ್ಕೊಡೋ ಮನಸ್ಸಿಲ್ಲ, ಸಾಕಿದ ಆನೆ. ಅದರಿಂದಾಗಿ ಅವನೇನ್ ಮಾಡ್ತಾನೆ, ನೆಕ್ಸ್ಟು ಇಲ್ಲ ನಿನಗೆ ಪುಣ್ಯವಾದದ್ದನ್ನ ಲೋಕವನ್ನ ಕೊಡ್ತೇನೆ, ಆ ಪುಣ್ಯವನ್ನ ಧಾರೆ ಎರೆದು ಕೊಡ್ತೇನೆ ಅಂತ. ಅಯ್ಯ, ನಾನೀಗಾಗಲೇ ಅದನ್ನ ಮಾಡಿದ್ದೀನಿ, ಒಳ್ಳೆಯ ದಾರಿಯಲ್ಲಿ ನಡೆದಿದ್ದೀನಿ, ನನಗೆ ಯಾಕೆ ಅದು ಸಿಗಲ್ಲ, ನಿನ್ನಿಂದ ಏನು ತಗೊಳ್ಬೇಕು ಅಂತ ಹೇಳ್ತಾನೆ. ಆ ರೀತಿ ಬಂತು. ನಾವು 19 ಶ್ಲೋಕಗಳನ್ನು ನೋಡಿದ್ವಿ. 20ನೇ ಶ್ಲೋಕದಿಂದ ಶುರು ಮಾಡೋಣ. ಮೇರೌನಗೆ ಯದ್ವನಂ ಚಾತಿರಮ್ಯಂ ಸುಪುಷ್ಪಿತಂ ಕಿನ್ನರಿ ಜುಷ್ಟ ಗೀತ ಜುಷ್ಟಂ ಸುದರ್ಶನ ಯತ್ರ ಜಂಬೂರ್ವಿಚಾಲ ತತ್ರ ತ್ವಾಹಂ ಹಸ್ತಿನಂ ಯಾಚಯಿಷ್ಯೇ. ಮೇರು ಪರ್ವತದಲ್ಲಿ ಸೊಗಸಾದ ಕಾಡಿದೆ. ಕಿನ್ನರಿಯರ ಹಾಡು ಅದರ ತುಂಬಿದೆ. ಚೆನ್ನಾಗಿ ಹೂವು ಅರಳಿದೆ. ಅಲ್ಲಿ ಜಂಬೂ ಮರ ಇದೆ. ಆ ಜಂಬು ನೇರಳೆ ಮರ ಇರೋದ್ರಿಂದಲೇನೆ ಈ ದ್ವೀಪವನ್ನು ಜಂಬೂ ದ್ವೀಪ ಅಂತ ಕರೀತಾರೆ. ಅದನ್ನ ಬೇಕಾದ್ರೂ ಕೊಡ್ತೇನೆ, ಈ ಆನೆಯನ್ನು ಬಿಡೋದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಯೇ ಬ್ರಾಹ್ಮಣ ಮೃದವಸ್ಸತ್ಯಶೀಲಾ ಬಹುಶ್ರುತಾ ಸರ್ವಭೂತಾಭಿರಾಮಾ ಯೇ ಧೀಯತೆ ಸೇತಿಹಾಸಂ ಪುರಾಣಂ ಮಧ್ವಾಹುತ್ಯಾ ಜುಹ್ವತಿ ಸದ್ವಿಜೇಭ್ಯ ತಥಾ ವಿಧಾನಾಮೇತ ಲೋಕೋ ಮಹರ್ತೆ ಪರಂ ಗಂತಾ ಧೃತರಾಷ್ಟ್ರೋ ನ ತತ್ರ ಯದನ್ಯತ್ತೆ ವಿವಿಧಂ ಸ್ಥಾನಮಸ್ತಿ ತದ್ಬ್ರೂಹಿ ತ್ವಂ ತ್ವರತೋ ಹೇಚಯಾಮಿ. ಅಲ್ಲಿಗ ಜಂಬೂದ್ವೀಪದ ಕಡೆಗೆ ನಾನು ಹೋಗಬೇಕಾ, ನನಗಲ್ಲಿ ಕೊಡ್ತೀಯ? ನೋಡು, ಯೇ ಬ್ರಾಹ್ಮಣ ಸಾಧವ ಸತ್ಯಶೀಲಾ, ಬ್ರಾಹ್ಮಣರು ಅತ್ಯಂತ ಸಾಧುಗಳು, ಬಹುಶ್ರುತಾ ಶಾಸ್ತ್ರದಲ್ಲಿ ತೊಡಗಿರುವವರು, ಶಾಸ್ತ್ರವನ್ನು ಕೇಳುವವರು ಅಥವಾ ಅಧ್ಯಯನ ಮಾಡುವವರು, ಸರ್ವಭೂತಾಭಿರಾಮ ಯಾರಿಗೂ ಕೇಡು ಬಗೆಯದವರು, ಯೇ ಧೀಯತೆ ಸೇತಿಹಾಸಂ ಪುರಾಣಂ ಇತಿಹಾಸ ಪುರಾಣಗಳನ್ನ ಜೀವನದ ಒಂದು ಭಾಗವಾಗಿ ಮಾಡಿಕೊಂಡವರು, ಇತಿಹಾಸ ಪುರಾಣಗಳನ್ನ ಜೀವನದ ಒಂದು ಭಾಗವಾಗಿ ಮಾಡಿಕೊಂಡವರು. ಆಮೇಲೆ ಮನೆಗೆ ಬಂದವರಿಗೆ ಸಿಹಿಯಾದ ಪದಾರ್ಥಗಳನ್ನು ಕೊಡುವವರು, ಇಲ್ಲವೇ ಜೇನುತುಪ್ಪ ಹಾಕಿ ಕೊಡುವವರು. ಆ ತರಹ ಇರುವವರು, ಅಂತಹವರು ಅಲ್ಲಿಗೆ ಹೋಗ್ತಾರೆ. ಈ ಧೃತರಾಷ್ಟ್ರ ಹೋಗಲ್ಲ, ಬೇರೆ ಸ್ಥಾನ ಹೇಳು ಅಂದ. ಧೃತರಾಷ್ಟ್ರ ಅಂತ ಬೇರೆ ದೇಶದ ರಾಜ, ಅವತ್ತು ಕಾಮನ್ ನೇಮ್ ಅದು.
ಅದರಿಂದಾಗಿ ಆನೆ ತಗೊಂಡು ಹೋಗ್ತಾ ಇದ್ದೀನಿ. ನಾನು ಆನೆ ತಗೊಂಡು ಹೋಗಬಾರದು ಅಂತಂದ್ರೆ ನೀನು ಬೇರೆ ಏನಾದರೂ ಹೇಳು ಅಂದ. ಗೌತಮಃ ಸುಪುಷ್ಪಿತಂ ಕಿನ್ನರ ರಾಜದುಷ್ಟಂ ಪ್ರಿಯಂ ವನಂ ನಂದನಂ ನಾರದಸ್ಯ ಗಂಧರ್ವಾಣಾಂ ಅಪ್ಸರಸಾಂಚ ಸದ್ಮಾ ತತ್ರತ್ವಾಹಂ ಹಸ್ತಿನಂ ಯಾಚಯಿಷ್ಯೇ. ಸುಪುಷ್ಪಿತಂ, ಚೆನ್ನಾಗಿ ಹೂವು ಬೆಳೆದಿರುವ, ಕಿನ್ನರ ರಾಜಜುಷ್ಟಂ, ಕಿನ್ನರರಿಂದ ಕಂಗೊಳಿಸುವ ನಂದನವನ, ಸ್ವರ್ಗಲೋಕದ ಇಂದ್ರನ ಉದ್ಯಾನ, ಹೂಬನ, ಆ ನಂದನವನ, ಗಂಧರ್ವಾಣ ಅಪ್ಸರಸಾಂಚ ಸದ್ಮ, ಗಂಧರ್ವರ ಅಪ್ಸರೆಯರ ಮನೆ ಇರುವ ಜಾಗ, ಅಲ್ಲಿಗೆ ಹೋಗು ಅಂತ ನಾನು ನಿನಗೆ ಹೇಳ್ತೇನೆ. ನಾನು ಸಾಕಿರುವ ಆನೆಯನ್ನು ಬಿಟ್ಟುಬಿಡು. ಧೃತರಾಷ್ಟ್ರ ಯೇ ನೃತ್ಯ ಗೀತೆ ಕುಶಲಾಜನಾ ಸದಾ ದೇವಾತ್ಮನಾಂ ಪ್ರಿಯ ಕಾಮಾಶ್ಚರಂತಿ ತಥಾ ವಿಧಾನಾಮೇತ ಲೋಕೋ ಮಹರ್ಚೆ ಪರಂ ಗಂತ ಧೃತರಾಷ್ಟ್ರೋನ ತತ್ರ. ಅಲ್ಲ, ಅದಕ್ಕೂ ನಾನು ಹೋಗಲ್ಲ. ಯಾಕೆ ಗೊತ್ತಾ? ನೃತ್ಯ ಗೀತದಲ್ಲಿ ಕುಶಲರಾದವರು, ಚೆನ್ನಾಗಿ ಡ್ಯಾನ್ಸ್ ಮಾಡಲಿಕ್ಕೆ ಬರುವವರು, ಚೆನ್ನಾಗಿ ನಟನೆ ಮಾಡಲಿಕ್ಕೆ ಬರುವವರು, ತಾವು ಮಾಡುವ ನಟನೆಯನ್ನ, ಡ್ಯಾನ್ಸನ್ನ, ಗೀತವನ್ನ ದೇವರಿಗೆ ಅಂತ ಸಮರ್ಪಣೆ ಮಾಡಿದವರು ಅಲ್ಲಿಗೆ ಹೋಗ್ತಾರೆ. ಈಗಿನ ನಾಸ್ತಿಕರಲ್ಲ. ವಾಸ್ತವವಾಗಿ ನಾಟ್ಯಶಾಸ್ತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಯೋಗ ಆದ ನಾಟಕ ಲಕ್ಷ್ಮೀ ಸ್ವಯಂವರ. ಅಸುರರೆಲ್ಲ ಗಲಾಟೆ ಮಾಡಿದ್ರಂತೆ, ನಮ್ಮನ್ನು ನೀವು ಕೆಟ್ಟದಾಗಿ ತೋರಿಸ್ತಾ ಇದ್ದೀರಾ ಅಂತ. ಆಗ ಬ್ರಹ್ಮದೇವರು ಸಮಾಧಾನ ಮಾಡಿದ್ರಂತೆ, ಅದು ಇತಿಹಾಸವನ್ನು ತೋರಿಸ್ತಾ ಇರೋದು, ಆಯ್ತಾ, ಇತಿಹಾಸವನ್ನು ತೋರಿಸ್ತಾ ಇರೋದು, ನೀವು ಹಾಗೆ ಗಲಾಟೆ ಮಾಡಬಾರ್ದು, ರಸಭಾಸ ಆಗತ್ತೆ, ಸುಮ್ಮನೆ ನಾಟಕ ನೋಡಿ ಅಂತೇಳಿ ನಾಟಕ ಮುಂದುವರಿತು ಅಂತ ಹೇಳ್ತಾರೆ. ಆ ಅಸುರರಿಗೆಲ್ಲ ಬುದ್ಧಿ ಬಂದು ಅವರೆಲ್ಲ ಭೂಮಿಯಲ್ಲಿ ಅವತರಿಸಿ ಉಲ್ಟಾ ತೋರಿಸಿದ್ರು. ದೇವತೆಗಳನ್ನು ಕೆಳಗು ಮಾಡಿ ಬ್ರಾಹ್ಮಣರನ್ನು ಬೈದು ತೋರಿಸ್ತಾ ಬಂದರು. ಆಗ ಬ್ರಾಹ್ಮಣರು ಪ್ರತಿಭಟನೆ ಮಾಡಲಿಲ್ಲ. ಅಷ್ಟೇ ವ್ಯತ್ಯಾಸ. ತಥಾ ವಿಧಾನ ಮೇಚ ಲೋಕೋ ಮಹರ್ಚೆ. ಯಾರು ದೇವರಿಗೆ ಸಮರ್ಪಣೆ ಮಾಡ್ತಾರೋ, ಆಸ್ತಿಕ ಅಂತ ಅನ್ನೋ ಶಬ್ದಕ್ಕೆ ನೀವು ಡಿಕ್ಷನರಿಯಲ್ಲಿ ಮ್ಯಾನ್ ಆಫ್ ಪ್ರಾಪರ್ಟಿ ಅಂತ ಹಾಕಿದ್ದಾರೆ. ಮ್ಯಾನ್ ಆಫ್ ಪ್ರಾಪರ್ಟಿ ಅಂದ್ರೆ ಇಂಗ್ಲೆಂಡಿನಲ್ಲಿ ಆ ವಸ್ತುಗಳನ್ನು ಹಿಡಿದುಕೊಳ್ಳುವವನು, ನಟನೆಗೆ ಬೇಕಾದ ವಸ್ತುಗಳನ್ನು ಹಿಡಿದುಕೊಳ್ಳುವವನು, ಅವನು ದೇವರಿಗೆ ಪೂಜೆ ಸಲ್ಲಿಸಬೇಕು. ನಮ್ಮಲ್ಲಿಯೂ ಕೂಡ ಚೌಕಿ ಪೂಜೆ ಅಂತ ಮಾಡ್ತಾ ಇದ್ರು. ಅಲ್ಲ, ಈಗಲೂ ಮಾಡ್ತಾರೆ ಯಕ್ಷಗಾನದಲ್ಲಿ. ಚೌಕಿ ಪೂಜೆ, ಬಣ್ಣದ ಚೌಕಿಯಲ್ಲಿ ಎಲ್ಲ ಹಾಕಿಕೊಂಡಾದ ಮೇಲೆ ಪೂಜೆ ಮಾಡಿ ಅಲ್ಲಿ ಅದು ಮೊದಲನೇ ಗಂಟೆ. ಇವರು ಕರ್ಟನ್ ಕಾಲ್ ಅಂತ ಮಾಡಿಬಿಟ್ಟಿದ್ದಾರೆ ಅದನ್ನ. ಕರ್ಟನ್ ಕಾಲ್ 2 ಬಾರಿ ಆಗೋದ್ರೊಳಗಡೆ ಪ್ರೇಕ್ಷಕರೆಲ್ಲ ಒಳಗಡೆ ಇರಬೇಕು ಅಂತದ. ಹಾಗಲ್ಲ ಅದು ನಾಟಕದಲ್ಲಿ. ಈಗ ಕರ್ಟನ್ ಕಾಲ್ ಅಂತ. ಅದು ಮೊದಲು ಹೇಗಿತ್ತು ಅಂದ್ರೆ, ಚೌಕಿಯಲ್ಲಿ ಪೂಜೆ ಆಯ್ತು, ಗಣಪತಿ ಪೂಜೆ ಆಯ್ತು, ಆಟದ ದೇವತೆಗಳಿಗೆ ಪೂಜೆ ಆಯ್ತು, 3 ಬಾರಿ ಗಂಟೆ ಬಾರಿಸಿತೋ, ಇಲ್ಲಿ ಇನ್ನೇನು ನಾಟಕ ಶುರು. ಸೂತ್ರಧಾರ ಪ್ರವೇಶ ಮಾಡಿ ಏವ ಮಾರಿಯ ಮಿಶ್ರಾನ್ ವಿಜ್ಞಾಪಯಾಮಿ ನಮೋ ಭೂತೆಭ್ಯ ಅಂತ ಹೇಳಿ ಹೂಗಳನ್ನ ಸಮರ್ಪಣೆ ಮಾಡಿ ಇದಕ್ಕೆ ಬಲಿವಾಡವನ್ನು ಹಾಕಿ, ಎಲ್ಲಿಗೆ, ಆ ಸ್ಟೇಜಿನಲ್ಲಿ ಮುಂದೆ ಬಂದು ಬಲಿವಾಡವನ್ನು ಹಾಕಿ ಏವ ಮಾರಿಯ ಮಿಶ್ರಾನ್ ವಿಜ್ಞಾಪಯಾಮಿ, ನಿಮಗೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ ಅಂತ ನಾಟಕ ಶುರು ಆಗತ್ತೆ. 3 ಬಾರಿ ಪೂಜೆ ಆಗಬೇಕು. ನೀವು 3 ಬಾರಿ ಪೂಜೆ ಆಗಬೇಕು. ಮೊದಲನೆಯದ್ದು ಗಣಪತಿಗೆ, ಯಾಕೆಂದ್ರೆ ನಾಟ್ಯಶಾಸ್ತ್ರದ ಅದ್ಭುತವಾದ ಒಂದು ಕಾಂಬಿನೇಷನ್ ಅದು. ಗಣಪತಿಗೆ ಮೊದಲನೇ ಪೂಜೆ. 2ನೇ ಪೂಜೆ ಯಕ್ಷ ರಾಕ್ಷಸರು ಗಂಧರ್ವರು. 3ನೆಯ ಪೂಜೆ ಆ ದೇವತೆಗೆ, ಆ ನಾಟಕ ಯಾರ ಬಗೆಗೆ ಇರುತ್ತೋ ಆ ದೇವತೆಗೆ ಪೂಜೆ ಸಲ್ಲಿಸಿ 3 ಬಾರಿ ಆಯ್ತು, ಪೂಜೆ ಆಯ್ತು, ಇನ್ನೇನು ನಾಟಕ ಶುರು ಆಗುತ್ತೆ. ಸೂತ್ರಧಾರ ಬಂದೇನು ಮಾಡಬೇಕು, ಹೂಗಳನ್ನು ತೆಗೆದುಕೊಂಡು ಬಂದು, ನೀವು ಹಳೆಯ ಸಂಸ್ಕೃತ ನಾಟಕಗಳನ್ನೆಲ್ಲ ನೋಡಿದ್ರೆ ಗೊತ್ತಾಗತ್ತೆ. ಆ ಸಂಸ್ಕೃತ ನಾಟಕದಲ್ಲಿ ಸೂತ್ರಧಾರ ಡೈರೆಕ್ಟರ್ ಅವನು ಬಂದು
ಈ ರೀತಿ ಹೇಳಿ ಪ್ರಸ್ತಾವ ಮಾಡ್ತಾನೆ, ಹೀಗೊಂದು ನಾಟಕ ಶುರು ಆಗಲಿದೆ. ಆಗ ಏನೋ ಒಂದು ಮಾತಾಡ್ತಾನೆ. ಆಗ ಅಲ್ಲಿಂದ ಯಾರೋ ಅದು ಅಂತ ಒಂದು ಧ್ವನಿ ಬರುತ್ತೆ. ಅದು ಪಾತ್ರವೇ ಎಂಟ್ರಾಗ್ಬಿಡುತ್ತೆ. ಅಯ್ಯೋಯ್ಯೋ ಭೀಮಸೇನ ಬಂದಿದ್ದಾನೆ ಅಂತ ಇವನು ಹೊಟ್ಟೋಗ್ತಾನೆ. ನಾಟಕ ಅಲ್ಲಿಂದ ಶುರು ಆಗುತ್ತೆ. ಕಡೆಯಲ್ಲಿ ಸರ್ವೇ ಜನಾಃ ಸುಖಿನೋ ಭವಂತು ಅಲ್ಲಿ ಅದನ್ನ ಭರತ ವಾಕ್ಯ ಅಂತ. ಭರತ ಅಂದ್ರೆ ನಟ ಅಂತ. ಭರತ ಅನ್ನೋ ಶಬ್ದಕ್ಕೆ ನಟ ಅಂತ. ಮೊನ್ನೆ ಯಾರು ಭರತಶಾಸ್ತ್ರ ಅಂತ ಹೇಳಿದ್ದಕ್ಕೆ ಯಾರು ಇವಳ ಭರತ ಅಂದ್ರೆ ಏನ್ ಹೇಳಿದೆ ನಾನು? ಭರತ ಅಂತ ಹೇಳಿ ಯಾವುದೋ ನಾಟ್ಯಶಾಸ್ತ್ರದ ಹಿನ್ನೆಲೆಯಲ್ಲಿ ಪ್ರಯೋಗ ಮಾಡಿದಾಗ ಶತ್ರುಘ್ನ ಯಾಕಲ್ಲ ಅಂತ ಕೇಳಿದ್ದು ನನ್ನ ಮಗಳು. ಅಂದ್ರೆ ಅವಳಿಗೆ ಭರತ ಅಂದ್ರೆ ರಾಮನ ಲಕ್ಷ್ಮಣನ ತಮ್ಮ ಭರತ. ಇಲ್ಲಿ ಭರತ ಅಂದ್ರೆ ನಟನಿಗೆ ಋಷಿಗೆ ಹೇಳ್ತಾರೆ. ಅದರಿಂದ ನೃತ್ಯಗೀತೆ ಕುಶಲಾಹ ಜನಾಸದಾ, ಯಾರು ನರ್ತನ ಮತ್ತೆ ಗೀತ ಹಾಡುವುದರಲ್ಲಿ ಜಾಣರೋ ದೇವಾತ್ಮನಾಂ ಪ್ರಿಯಕಾಮಾಶ್ಚರಂತೆ. ಅವ್ರು ಆಕ್ಟ್ ಮಾಡೋದು ಯಾಕೆ ಅಂತಂದ್ರೆ ದೇವತೆಗಳಿಗೆ ಪ್ರೀತಿಗಾಗಿ. ಇವತ್ತು ಆಟದ ಗಣಪತಿ ಅಂತ ಧರ್ಮಸ್ಥಳದಲ್ಲಿ 2 ಗಣಪತಿ ಇದೆ. ನೀವು ಬ್ರಾಹ್ಮಣರ ಭೋಜನಚಾಲೆಗೆ ಹೋದ್ರೆ ಧರ್ಮಸ್ಥಳದಲ್ಲಿ 2 ಗಣಪತಿ ಇದೆ. ಅದರಲ್ಲಿ ಒಂದು ಆಟದ ಗಣಪತಿ. ಮಳೆಗಾಲ ಮಾತ್ರ ಅವನಿರ್ತಾನೆ. ಮಳೆಗಾಲ ಬಿಟ್ರೆ ಉಳಿದ 8 ತಿಂಗಳು ಊರೂರು ತಿರುಗ್ತಾ ಇರ್ತಾನೆ. ಎಷ್ಟೋ ಜನ ಹರಕೆಗಾಗಿ ನಾವು ಯಕ್ಷಗಾನವನ್ನು ಮಾಡಿಸ್ತೇವೆ ಅಂತ ಅದು ಒಂದು ಹರಕೆ. ಯಾಕೆಂದ್ರೆ ದೇವರ ಸೇವೆ ಅಲ್ವಾ ಅದು, ದೇವರ ಮಹಿಮೆಯನ್ನು ಬಿತ್ತರಿಸುವುದು. ಈ ತರಹ ದೇವತೆಗಳಿಗೆ ಪ್ರಿಯವಾಗಲಿಕ್ಕಾಗಿ ಯಾರು ನಾಟಕವನ್ನು ಮಾಡುತ್ತಾರೆ ಅವರಿಗೆ ಆ ಗಂಧರ್ವ ಲೋಕ ಸಿಗತ್ತೆ. ಯಾರು ದೇವರ ಭಕ್ತರಿರ್ತಾರೆ, ದೇವರ ಮೇಲಿನ ಭಕ್ತಿಯಿಂದ ನಾಟಕವನ್ನ, ನಟನೆ ಅಂತನ್ನೋದು ದೇವರ ಪ್ರೀತಿಗಾಗಿ ಅಂತ. ಅಪ್ಪ ಸಾಮಾನೆಲ್ಲ ಹಿಡ್ಕೊಳ್ತಾನಲ್ಲ ಅವನು ಮ್ಯಾನ್ ಆಫ್ ಪ್ರಾಪರ್ಟಿ. ಆಸ್ತಿಕ ಅಂದ್ರೆ ನಮ್ಮಲ್ಲಿ ಒಬ್ಬ ಹೆಡ್ಡ ಇದ್ದಾನೆ, ಈಗಲೂ ಬದುಕಿದ್ದಾನೆ. ಅವನಿಗೆ ನೋಬೆಲ್ ಪ್ರಶಸ್ತಿ ಕೊಡೋದಾದ್ರೆ ದಡ್ರಿಗೆ ಅವನು ಕೊಡಬೇಕು ಅಂತ ಗುರುಗಳು ಹೇಳ್ತಾ ಇದ್ದಾರೆ ಯಾವಾಗಲೂ. ಭಗವಾನ್ ಅಂತ ಅವನು ನೋಡಿ ಮ್ಯಾನ್ ಆಫ್ ಪ್ರಾಪರ್ಟಿ, ಆಸ್ತಿ ಇರೋ ನಾಸ್ತಿಕ ಅಂತಂದ. ಅದು ಮ್ಯಾನ್ ಆಫ್ ಪ್ರಾಪರ್ಟಿ ಅನ್ನೋದರ ಮರ್ಯಾದೆಯೇ ಗೊತ್ತಿಲ್ಲ. ಅವನು ಏನು ಇಂಗ್ಲಿಷ್ ಪಾಠ ಮಾಡ್ತಾನೋ ಹುಡುಗರಿಗೆ ದೇವರಿಗೆ ಗೊತ್ತು. ಅದು ಎಲ್ಲ ಕಡೆ ರುದ್ರ ನಾಟಕ, ಅದು ಕೂಡ ಒಂದು ಮತ ಪ್ರಕ್ರಿಯೆ. ದಟ್ಸ್ ಕಾಲ್ಡ್ ಕೆಥಾರ್ಸಿಸ್. ವೆಸ್ಟರ್ನ್ ನಾಟಕಗಳು ಗಂಭೀರ ನಾಟಕಗಳು. ಯಾಕೆ ಅಂದರೆ ನಿಮ್ಮ ಒಳಗಡೆ ಇರುವ ಕಾಮವನ್ನ, ಕ್ರೋಧವನ್ನ ಸೆಳೆದು ಹೊರಗಡೆ ಹಾಕತ್ತೆ. ಕೆಥಾರ್ಸಿಸ್ ಅಂತಂದ್ರೆ ಯೋಗಶಾಸ್ತ್ರದಲ್ಲಿ, ಸಂಸ್ಕೃತ ಇಂಗ್ಲಿಶಿನ ತಾಂತ್ರಿಕ ಪರಿಭಾಷೆಯಲ್ಲಿ ವಿಸರ್ಜನೆ ಅಂತ ಅರ್ಥ. ಆ ಉಗ್ರವಾದ ಹಿಂಸೆ, ಉಗ್ರವಾಗಿರುವಂತಹ ಭೀಕರವಾದ ನಡವಳಿಕೆಗಳು, ಅದನ್ನು ನೋಡ್ತಾ 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 ನಿಮ್ಮ ಮನಸ್ಸಿನಲ್ಲಿ ಅದೆಲ್ಲವನ್ನ ನೀವಲ್ಲಿ ಬಿಡ್ತೀರ. ಆಫ್ಟರ್ ದಟ್ ಕೆಥಾರ್ಸಿಸ್ ಕನ್ವರ್ಷನ್ ವಿಲ್ ಹ್ಯಾಪನ್. ಈ ಕೆಥಾರ್ಸಿಸ್ ಆದಮೇಲೆ ಆಗುವಂಥದ್ದು ಕನ್ವರ್ಷನ್. 7 ಸ್ಟೆಪ್ ಇದೆ ಕ್ರೈಸ್ತ ಮತದಲ್ಲಿ. 7 ಸ್ಟೆಪ್ ಇದೆ, 7 ಮೆಟ್ಟಿಲು ದೇವರ ಕಡೆಗೆ ಹೋಲಿಕ್ಕೆ. ಲಾಸ್ಟ್ ಕನ್ವರ್ಷನ್. ಇದು ಕೆಥಾರ್ಸಿಸ್ ಇಲ್ಲ, ಏನಿಲ್ಲ, ಕನ್ವರ್ಷನ್ ಅಷ್ಟೇ. ಆದೆವು ಅಲ್ಲ. ಅದು ಅಲ್ಲಿ ಅವನು ಹೇಳ್ತಾನೆ, ಜೀಸಸ್ ಕ್ರೈಸ್ಟ್ ಅನ್ನೋದೇ ಒಂದು ಮಾತಿದೆ, ಡೋಂಟ್ ಡ್ರ್ಯಾಗ್ ಟು ಮೈ ಸೆಲ್ಫ್. ಒಂದು ಮಾತು ಶಿಷ್ಯರಿಗೆ ಹೇಳೋದು, ಡೋಂಟ್ ಡ್ರ್ಯಾಗ್ ಟು ಮೈ ಸೆಲ್ಫ್. ಯಾರನ್ನು ನನ್ನ ಕಡೆಗೆ ಎಳೆದು ತರಬೇಡಿ. ಇವ್ರು ಮಾಡ್ತಾ ಇರೋದೇ ಅದನ್ನು. ಹೀಗಾಗಿ ಆ ಕ್ರೈಸ್ತ ತಾಂತ್ರಿಕ ಶಾಸ್ತ್ರದ್ದು ಪರಿಚಯ ಇಲ್ಲ. ಅದಕ್ಕೆ ನಾಟಕಗಳಲ್ಲಿ ಈ ತರದ್ದೆಲ್ಲ ಇರುತ್ತೆ. ನಮ್ಮಲ್ಲಿ ಹಾಗಲ್ಲ. ಇದು ದೇವರ ಪೂಜೆ, ಇದು ದೇವರ ಪೂಜೆ, ದೇವರ ಒಂದು ಇದನ್ನು ನೆನಪಿಸಿಕೊಂಡು ಮಾಡುವಂಥದ್ದು. ಅದರಿಂದಾಗಿ ಯಾರು ನರ್ತನ, ಗೀತ ಮೊದಲಾದವುಗಳಲ್ಲಿ ದೇವತೆಗಳ ಆರಾಧನೆ ಮಾಡ್ತಾರೆ ಅವರಿಗೆ ಆ ನಂದನೋದ್ಯಾನದ ಲೋಕ ಸಿಗತ್ತೆ. ನನಗೆ ಬೇರೆ ಹೇಳೋದು, ಆನೆ ತಗೊಂಡು ಹೋಗ್ಬೇಕಷ್ಟೇ. ನಾನು ಆನೆ ಒಂದು ನೆಪ. ಅವನು ಚಿಕ್ಕಂದಿನಿಂದ ಆನೆ ಬೆಳೆಸಿರ್ತಾನೆ, ಯಾರು ಗೌತಮ. ಆ ಆನೆ ತಗೊಂಡು ಹೋಗ್ತೀನಿ ಅಂದ್ರೆ ಬೇಡ ಅಂತಾನೆ. ಅವಾಗ ಇವನು
ಬೇರೆ ಬೇರೆ ವಿಚಾರಗಳಿಗೆ ಹೋಗ್ತಾ ಇರ್ತಾನೆ. ಗೌತಮ ಯತ್ರೋತ್ತರ ಕುರವೋ ಯಾಂತಿ ರಮ್ಯಾಹ ದೇವೈಸ್ಸಾರ್ಧಂ ಮೋದಮಾನ ನರೇಂದ್ರ ಯತ್ರಾಜ್ಞಯೋ ಯೇ ನಿವಸಂತಿ ವಿಪ್ರಾಹ್ಯಯೋನಯ ಪರ್ವತಯೋನಯಶ್ಚ ಯತಶ್ಚಾಕೋ ವರ್ಚತಿ ಸರ್ವಕಾಮಾನ್ ಯತ್ರ ಸ್ಥಿತಾ ಕಾಮಚಾರಾಶ್ಚರಂತಿ ಯತ್ರ ಚ ಈರ್ಷ್ಯಾ ನಾಸ್ತಿ ನಾರೀ ನರಾಣಾಂ ತತ್ರ ತ್ವಾಹಂ ಹಸ್ತಿನಂ ಯಾಚಯಿಷ್ಯೇ. ಅದಕ್ಕೆ ಹೇಳಿದ, ನೋಡಪ್ಪ, ಉತ್ತರ ಕುರು ಅಂತ ಒಂದು ಜಾಗ ಇದೆ. ಆ ಜಾಗ ಭೂಮಿ ಭಾಗಕ್ಕೆ ಕಾಣೋದಿಲ್ಲ, ಇನ್ವಿಸಿಬಲ್. ಅದು ನಾವು ಅದನ್ನು ನಾಟ್ ರೀಚಬಲ್ ಕೂಡ, ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ. ಇದು ಅಲ್ಲಿಗೆ ದೇವರ ಪ್ರಸಾದದಿಂದ ಇಂದ್ರ ಅರ್ಜುನ ಮಾನುಷ ದೇಹವನ್ನು ಹೊತ್ತಿದ್ದಾಗಲೂ ಕೂಡ ಹೋಗಿದ್ದ ಉತ್ತರ ಕುರುವಿಗೆ. ಆ ಉತ್ತರ ಕುರುವಿಗೆ ನೀನು ಹೋಗ್ತೀಯ. ಎಲ್ಲ ಅಗ್ನಿದೇವತೆಗಳು ಅಲ್ಲಿದ್ದಾರೆ. ಅಯೋನಯ ಬ್ರಾಹ್ಮಣಾ, ಯೋನಿಯಿಂದ ಹುಟ್ಟದ ಬ್ರಾಹ್ಮಣರು ಅಲ್ಲಿದ್ದಾರೆ. ಪರ್ವತ ಯೋನಯ, ಬೆಟ್ಟದಿಂದ ಹುಟ್ಟಿದ ಬ್ರಾಹ್ಮಣರು ಅಲ್ಲಿದ್ದಾರೆ. ಯತಶಕ್ರೋವರ ಚತಿ ಸರ್ವಕಾಮಾನ್, ಅಲ್ಲಿ ಮಳೆಯ ಜೊತೆಗೆ ನಿಮಗೇನೇನು ಬೇಕೋ ಅದೆಲ್ಲ ಸುರಿಯುತ್ತೆ. ಆ ಥರದ ಒಂದು ವಿಶಿಷ್ಟವಾದ ಪ್ರದೇಶ. ಯತಶಕ್ರ ಸರ್ವಕಾಮಾನ್ ವರ್ಷತಿ ಯತ್ರ ಸ್ಥಿತ ಕಾಮಚಾರಾಶ್ಚರಂತಿ, ಎಲ್ಲಿ ಏನು ಬೇಕಾದರೂ ಸಿಗುತ್ತೆ. ಮುಖ್ಯವಾಗಿ ಯತ್ರ ಚ ಈರ್ಷ್ಯಾ ನಾಸ್ತಿ ನಾರೀ ನರಾಣಾಂ, ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಅಸೂಯೆಯೇ ಇರೋದಿಲ್ಲ. ಬೇಕಾದರೆ ಆ ಪ್ರದೇಶ ನಿನ್ನದಾಗಲಿ ಅಂತ ನನ್ನ ತಪೋಬಲವನ್ನು ಧಾರೆ ಎರೆದು ಕೊಡ್ತೇನೆ, ಆನೆ ಕೊಡಲ್ಲ ಅಂದ. ಅದಕ್ಕೆ ಅವನು ಹೇಳ್ತಾನೆ, ಧೃತರಾಷ್ಟ್ರ ಅನ್ನುವ ರಾಜನ ರೂಪದಲ್ಲಿರುವ ಇಂದ್ರ, ಇವನು ಗೊತ್ತಿಲ್ಲ ಇವನು ಈ ದೇಶದ ರಾಜ ಧೃತರಾಷ್ಟ್ರ ಬಂದು ಆನೆ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಅಷ್ಟೇ ತಲೆನಲ್ಲಿ. ಅದಕ್ಕೆ ಧೃತರಾಷ್ಟ್ರ ಅವನ ಆವೇಶದಲ್ಲಿ ಬಂದಿರುವ ಇಂದ್ರ ಹೇಳ್ತಾನೆ, ಯೇ ಸರ್ವಭೂತೇತು ನಿವೃತ್ತ ಕಾಮಾಹ ಶಮಾಂಸಾದಾನ್ಯಸ್ತದಂಡಾಶ್ಚರಂತಿ ನ ಹಿಂಸಂತಿ ಸ್ಥಾವರ ಜಂಗಮಾನಿ ಭೂತಾನಾಂ ಯೇ ಸರ್ವಭೂತಾತ್ಮಭೂತಾಃ ನಿರಾಚಿಚೋ ನಿರ್ಮಮಾವೀತರಾಗಾಃ ಲಾಭಾಲಾಭೇ ತುಲ್ಯ ನಿಂದಾಪ್ರಚಂತಾಃ ತಥಾ ವಿಧಾನಮೇತಲೋಕೋ ಮಹರ್ಚೆ ಪರಂ ಗಂತಾ ಧೃತರಾಷ್ಟ್ರೋ ನ ತತ್ರ. ಯೇ ಸರ್ವಭೂತೇತು ನಿವೃತ್ತ ಕಾಮಾಹ, ಯಾರನ್ನು ನೋಡಿದಾಗಲೂ ಎಕ್ಸ್ಪೆಕ್ಟ್ ಮಾಡಲ್ಲ ಇವರಿಂದ ನನಗಿದಾಗಬೇಕು ಅಂತ. ಅಮಾಂಸಾದಾಹ, ಮಾಂಸವನ್ನು ತಿನ್ನುವುದಿಲ್ಲ. ನ್ಯಸ್ತದಂಡಾಹ, ಯಾರಿಗೂ ಶಿಕ್ಷೆ ಕೊಡೋದಿಲ್ಲ. ನಹಿಂಸಂತಿ ಸ್ಥಾವರ ಜಂಗಮಾನಿ, ಸ್ಥಾವರ ಪ್ರಾಣಿಗಳನ್ನ ಅಂದರೆ ಮರ ಮೊದಲಾದವುಗಳನ್ನ, ಜಂಗಮ ಪ್ರಾಣಿಗಳನ್ನ ಹಿಂಸೆ ಮಾಡೋದಿಲ್ಲ. ಮತ್ತೆ ಬಿದ್ದದ್ದನ್ನು ತಿಂತಾರಷ್ಟೇ. ಎಲೆಯನ್ನ ತಿಂತಾರೆ, ಹುಲ್ಲನ್ನ ತಿಂತಾರೆ, ಅದು ಒಣಗಿದ್ದು. ನೀರನ್ನ ಕುಡಿತಾರೆ, ಹರಿತಾ ಇರೋದು. ಈ ತರಹ ಮಾಡ್ತಾ ತಪಸ್ ಮಾಡುವವರು ಯಾರಿರ್ತಾರೆ? ಭೂತಾನಾಮ್ಯೇ ಸರ್ವಭೂತಾತ್ಮಭೂತಾಃ. ಇನ್ನು ಎಲ್ಲ ಜೀವರ ಒಳಗಡೆ ಇರುವ ದೇವರನ್ನ ಗುರುತಿಸ್ತಾರೆ. ನಿರಾಚಿಚೋ ನಿರ್ಮಮಾವೀತರಾಗಾಹ, ಬಯಕೆ ಇಲ್ಲ, ನನ್ನದು ಅನ್ನೋದಿಲ್ಲ, ಭ್ರಮೆಗಳಿಲ್ಲ, ಲಾಭ ಮತ್ತು ಅಲಾಭದಲ್ಲಿ ಸ್ತಬ್ಧವಾಗಿರ್ತಾರೆ. ಹೊಗಳಿದಾಗ ಹಿಗ್ಗಲ್ಲ, ತೆಗಳಿದಾಗ ಕುಗ್ಗಲ್ಲ. ತಥಾವಿಧಾನ ಮೇತಲೋಕೋ ಮಹರ್ಚೆ, ಆ ಥರದವ್ರಿಗೆ ಈ ಲೋಕ ಸಿಗತ್ತೆ. ಈ ಧೃತರಾಷ್ಟ್ರನಿಗೆ ಸಿಗಲ್ಲ. ಬೇರೆ ಇದ್ರೆ ಹೇಳು, ನಾನು ಆನೆ ತಗೊಂಡು ಹೋಗ್ತೀನಿ ಇಂದ. ಗೌತಮ ತತಃ ಪರಂ ಭಾಂತಿ ಲೋಕಾ ಸನಾತನಾಃ ಸುಪುಣ್ಯಗಂಧ ನಿರ್ಮಲಾ ವೀತಚೋಕಾಃ ಸೋಮಶ್ಚ ರಾಜ್ಞಸ್ತದನೆ ಮಹಾತ್ಮನಃ ತತ್ರ ತ್ವಾಹಂ ಹಸ್ತಿನಂ ಯಾಚಯಿಷ್ಯೇ. ಆಯಿತು, ಇಂದ್ರನ ಚಂದ್ರನ ಲೋಕಗಳಿವೆ, ಒಳ್ಳೆ ಲೋಕಗಳು, ನಾದದಿಂದ ಕೂಡಿರುವ ಲೋಕಗಳು, ಪರಿಮಳದಿಂದ ಕೂಡಿರುವ ಲೋಕಗಳು, ನಿರ್ಮಲವಾದ ಲೋಕಗಳು, ದುಃಖವಿರದ ಲೋಕಗಳು. ಬೇಕಾದ್ರೆ ಅದನ್ನು ಕೊಟ್ಟು ಬಿಡ್ತೀನಿ, ಈ ಆನೆಯನ್ನು ಬಿಡು. ಯೇ ದಾನಶೀಲಾನ ಪ್ರತಿಗೃಹಂತಿ ನಿತ್ಯಂ ನ ಚಾಪ್ಯರ್ಥಾನ್ ಆಹರಂತೆ ಪರೇಚಾಂ ಯೇಷಾಂ ಅದೇಯಂ ಅರ್ಹತೆ ನಾಸ್ತಿ ಕಿಂಚಿತ್ ಸರ್ವಾತಿಥ್ಯಾಸ್ಸು ಪ್ರಜಾತ ಜನಾಸ್ತೆ. ಯಾರು ದಾನ ಮಾಡ್ತಾರೆ, ಸ್ವೀಕರಿಸೋದಕ್ಕೆ, ಬೇರೆಯವರಿಂದ ದಾನ ತೆಗೆದುಕೊಳ್ಳಲಿಕ್ಕೆ ಹಿಂಜರಿತಾರೆ, ದಾನದಲ್ಲಿ ಯಾರಿಗೆ ಲೋಭ ಇರೋದಿಲ್ಲ. ನಚಾಪ್ಯರ್ಥಾನ್ ಆಹರಂತೆ ಪರೇಚಾಂ, ಬೇರೆಯವರ ಹಣವನ್ನ ಕಿತ್ತುಕೊಳ್ಳುವುದಿಲ್ಲ. ಯೇಷಾಂ ಅದೇಯಂ ಅರ್ಹತೆ ನಾಸ್ತಿ ಕಿಂಚಿತ್, ಅವರು ಎಂತಹ ಅರ್ಹರು ಅಂದರೆ
ಏನು ಬೇಕಾದರೂ ತಗೊಳ್ಬಹುದು ಅವರು. ಎಲ್ಲ ದಾನವನ್ನು ಸ್ವೀಕರಿಸುವ ಅರ್ಹತೆ ಇರುತ್ತೆ. ಎಲ್ಲರಿಗೂ ಆತಿಥ್ಯ ಮಾಡ್ತಾರೆ ಮನೆಗೆ ಬಂದವರಿಗೆ. ಏಕ್ಷಂತಾರೋ ನಾಭಿಜಲ್ಪಂತಿ ಚಾನ್ಯಾನ್ ಶಕ್ತಾ ಭೂತ್ವಾ ಸತತಂ ಪುಣ್ಯಶೀಲಾ ತಥಾ ವಿಧಾನಮೇತ ಲೋಕೋ ಮಹರ್ಚೆ ಪರಂ ಗಂತಾ ಧೃತರಾಷ್ಟ್ರೋನ ತತ್ರ. ಬೇರೆಯವರ ತಪ್ಪುಗಳನ್ನು ಕ್ಷಮಿಸ್ತಾರೆ, ತಾವು ಅವರ ತಪ್ಪುಗಳನ್ನು ಹೇಳುವುದಿಲ್ಲ. ಶಕ್ತಾ ಭೂತ್ವಾ ಸತತಂ ಪುಣ್ಯಶೀಲಾ, ಶಕ್ತರಾಗಿರ್ತಾರೆ, ತಮ್ಮ ಉತ್ಕಟವಾದ ಭಾವನೆಗಳನ್ನು ನಿಗ್ರಹಿಸಿಕೊಳ್ತಾರೆ. ಆ ಥರದವರು ಯಾರಿರ್ತಾರೆ ಅವರಿಗೆ ಆ ಲೋಕ. ಧೃತರಾಷ್ಟ್ರಕ್ಕೆ ಹೋಗಲ್ಲ. ಧೃತರಾಷ್ಟ್ರ ಆನೆಯನ್ನ ನಾನು ಧೃತರಾಷ್ಟ್ರ ಅಲ್ಲಿಗೆ ಹೋಗೋದಿಲ್ಲ, ಅದರಿಂದ ನಾನು ಆನೆಯನ್ನು ಕೊಡೋಲ್ಲ ಅಂದ ಇಂದ್ರ. ಗೌತಮ ತತಃಪರಂ ಭಾಂತಿ ಲೋಕಾ ಸನಾತನಾಃ ವಿರಜಸ್ಕಾವಿತಮಸ್ಕಾ ವಿಶೋಕಾಃ ಆದಿತ್ಯಸ್ಯ ಸುರಾಣಾಂ ಅರ್ಹಯಂತೋ ಹಿ ರಾಜನ್ ತತ್ರತ್ವಾಹಂ ಹಸ್ತಿನಂ ಯಾಚಯಿಷ್ಯೇ. ಅದಕ್ಕೆ ಗೌತಮ ಹೇಳಿದ, ಸೂರ್ಯನ ಲೋಕ ಕೊಡ್ತಾ ಇದ್ದೇನೆ ನಿನಗೆ, ಆನೆನ್ ಬಿಟ್ಟುಬಿಡು. ಆದಿತ್ಯಸ್ಯ ರಜಸ್ಸಿರದ, ಕತ್ತಲಿರದ, ಶೋಕವಿರದ ಲೋಕ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ, ಅಂದ್ರೆ ಧೃತರಾಷ್ಟ್ರನ ರೂಪದಲ್ಲಿರುವ ಇಂದ್ರ ಹೇಳ್ತಾನೆ, ಸ್ವಾಧ್ಯಾಯಶೀಲ ಗುರು ಶುಶ್ರೂಚಕಾಶ್ಚ ತಪಸ್ವಿನ ಸತ್ಯಸಂಧಾನರಾಯೇ ಆಚಾರ್ಯಾಣಾಂ ಅಪ್ರತಿಕೂಲ ಭಾಚಿಣಃ ನಿತ್ಯಂ ಸ್ಥಿತ ಗುರು ಕರ್ಮಸ್ವಚೋದ್ಯಾ. ಸ್ವಾಧ್ಯಾಯಶೀಲಾ, ತಮ್ಮ ಪಾಲಿಗೆ ಬಂದ ವೇದಗಳನ್ನು ಅಧ್ಯಯನ ಮಾಡುವವ, ಗುರುಗಳನ್ನು ಸೇವಿಸುವವ. ತಪಸ್ವಿನಃ, ಚೆನ್ನಾಗಿ ಯೋಚನೆ ಮಾಡುವವ. ಸ್ವಾಧ್ಯಾಯವನ್ನು ತಪಸ್ಸಾಗಿ ಮಾಡಿಕೊಂಡವ. ನನ್ನಿಯಾದ ದಿಟವಾದ ಪ್ರತಿಜ್ಞೆ ಇರುವವ. ಆಚಾರ್ಯರಿಗೆ ಅಪ್ರತಿಕೂಲವಾಗಿ ನುಡಿಯುವವ, ಅಂದರೆ ಪ್ರತಿಕೂಲವಾಗಿ ಹೇಳದವ. ಗುರು ಕರ್ಮಗಳಲ್ಲಿ ತೊಡಗಿದವ. ತಥಾ ವಿಧಾನಾಮೇತ ಲೋಕೋ ಮಹರ್ಚೇ ವಿಶುದ್ಧಾನಾಂ ಭಾವಿತವಾಂಗ್ಮತೀನಾಂ. ಯಾರ ಬುದ್ಧಿ ಮತ್ತೆ ಮನಸ್ಸು ಎರಡೂ ಕೂಡ ಸ್ವಾಧ್ಯಾಯದಲ್ಲಿ ತೊಡಗಿ ಹೋಗಿದೆಯೋ ಅವರಿಗೆ, ವೇದವೇತ್ತರಿಗೆ ಆ ಲೋಕ ಸಿಗತ್ತೆ. ಧೃತರಾಷ್ಟ್ರನಿಗೆ ಆ ಲೋಕ ಸಿಗಲ್ಲ. ಅದರಿಂದಾಗಿ ನಾನು ಎತ್ಕೊಂಡು ಹೋಗ್ತೇನೆ ಈ ಆನೆಯನ್ನ, ಹೇಗೂ ನೀನು ಕೊಟ್ಟರು ಸಿಗತ್ತ ಅದು ಅಂದ. ಗೌತಮ ತತಃಪರಂ ಭಾಂತಿ ಲೋಕಾ ಸನಾತನಾಃ ಸುಪುಣ್ಯಗಂಧಾ ಹರಜೋ ವೀತಚೋಕಾ ವರುಣಶ್ಚ ರಾಜ್ಞಸ್ತದನೇ ಮಹಾತ್ಮನಃ ತತ್ರತ್ವಾಹಂ ಹಸ್ತಿನಂ ಯಾಚಯಿಷ್ಯೇ. ಅದಕ್ಕೆ ಗೌತಮ ಕೇಳಿದ, ಇಲ್ಲ, ವರುಣನ ಲೋಕವನ್ನ ನಿನಗೆ ಸಿಗುವಂತೆ ನಾನು ಪುಣ್ಯವನ್ನು ಧಾರೆ ಎರೆದು ಕೊಡ್ತೇನೆ, ಈ ಆನೆಯನ್ನು ಮಾತ್ರ ತಗೊಂಡು ಹೋಗಬೇಡ ಅಂದ. ಚಾತುರ್ಮಾಸ್ಯೈರ್ಯೇಯಜಂತೆ ಜನಾಸ್ತದಾ ತಥೇಷ್ಟೀನಾಂ ದಶಶತಂ ಪ್ರಾಪ್ನುವಂತಿ ಯೇ ಚಾಗ್ನಿಹೋತ್ರಂ ಜುಹ್ವತಿ ಶ್ರದ್ಧದಾನಾಃ ಯಥಾ ನ್ಯಾಯಂ ತ್ರೀಣಿ ವರ್ಚಾಣಿ ವಿಪ್ರಾಃ. ಚಾತುರ್ಮಾಸ್ಯ ಯಾಗ ಯಾರು ಮಾಡ್ತಾರೋ ಅವ್ರಿಗೆ ಅಂತ. ಚಾತುರ್ಮಾಸ್ಯ ಅಂದ್ರೆ ಈಗ ನಾವು ಮಾಡೋದಲ್ಲ, ಇದನ್ನು ಮಾಡಬಾರದು ಅಂತ ಹೇಳ್ತಾ ಇಲ್ಲ, ಆದರೆ ಇಲ್ಲಿರೋದು ಚಾತುರ್ಮಾಸ್ಯ ಯಾಗ, ಅದು ಬೇರೆ. 4 ತಿಂಗಳು ಮಾಡುವಂತಹ ಯಾಗವನ್ನ ಚಾತುರ್ಮಾಸ್ಯ ಯಾಗ ಅಂತ ಕರೀತಾರೆ. ಚಾತುರ್ಮಾಸ್ಯ ಯಾಜಿಗಳು. ಆಮೇಲೆ 100 ಇಷ್ಟಿಗಳನ್ನು ಮಾಡಿದವರು, ಅಗ್ನಿಹೋತ್ರವನ್ನ ಶ್ರದ್ಧೆಯಿಂದ ಹೋಮಿಸುವವರು, ಸ್ವದಾರಗಾಣಾಂ ಧರ್ಮಕೃತಾಂ ಮಹಾತ್ಮನಾಂ, ತಮ್ಮ ಹೆಂಡತಿಯರಲ್ಲಿ ಮಾತ್ರ ಕಾಮದಿಂದ ಇರುವವರು, ಯಥೋಚಿತೆ ವರ್ತಮನಿ ಸುಸ್ಥಿತಾನಾಂ, ಉಚಿತವಾದ ದಾರಿಯಲ್ಲಿ ಇರುವವರು, ಧರ್ಮಾತ್ಮನಾಂ ಉದ್ವಹತಾಂ ಗತಿಂ ತದಾ, ಧರ್ಮದಲ್ಲಿ ಮನಸ್ಸಿರುವವರು. ಅವರು ಹೋಗ್ತಾರಪ್ಪ ಈ ಲೋಕಕ್ಕೆ, ನೀನೇನು ಪುಣ್ಯ ಏನು ಕೊಡೋದು ಬೇಡ, ಈ ಧೃತರಾಷ್ಟ್ರ ಅಂತೂ ಅಲ್ಲಿಗೆ ಹೋಗಲ್ಲ, ಆನೇನು ಬಿಡಲ್ಲ ಅಂದ. ಗೌತಮ ಇಂದ್ರಸ್ಯ ಲೋಕ ಅಮರಾವೀತ ಚೋಕಾಹ ದುರತ್ಯಯ ಕಾಂಕ್ಷಿತ ಮಾನವಾನಾಂ. ಇಂದ್ರನ ಲೋಕಕ್ಕೆ ನೀನು ಹೋಗುವಂತೆ ನಾನು ನನ್ನ ಪುಣ್ಯವನ್ನು ಧಾರೆ ಎರೆದು ಕೊಡ್ತೇನೆ ಎಂದ. ಅದಕ್ಕೆ ಧೃತರಾಷ್ಟ್ರ ಶತವರ್ಷ ಜೀವಿ ಯಶ್ಚ ಶೂರೋ ಮನುಚ್ಚೋ ವೇದಾಧ್ಯಾಯಿ ಯಶ್ಚ ಯಜ್ವಾಪ್ರಮತ್ತಃ ಏತೆ ಸರ್ವೇ ಚಕ್ರಲೋಕಂ ಭಜಂತಿ ಪರಂ ಗಂತಾ ಧೃತರಾಷ್ಟ್ರೋ ನ ತತ್ರ. ಬದುಕಿದ್ದಷ್ಟು ದಿವಸ ವೇದದ ಅಧ್ಯಯನ ಮಾಡುವವ,
ಮೈ ಮರೆಯದವ, ತತ್ವದ ವಿಚಾರದಲ್ಲಿ ಮೈ ಮರೆಯದವ, ಅವನು ಇಂದ್ರಲೋಕಕ್ಕೆ ಹೋಗ್ತಾನೆ. ಧೃತರಾಷ್ಟ್ರ ಹೋಗಲ್ಲ. ನೀನು ಪುಣ್ಯ ಕೊಟ್ಟರು ಅದು ನನಗೆ ಬೇಡ, ಏಕೆಂದರೆ ನಾನು ರಾಜ, ಪ್ರತಿಗ್ರಹ ತಗೊಂಡೇನು ಮಾಡಲಿ, ಇದು ನನ್ನ ಸಹಜ ಸಿದ್ಧವಾದ ಹಕ್ಕು, ಅದರಿಂದಾಗಿ ದಾನ ತಗೊಳ್ಳೋಲ್ಲ, ಆನೆಯನ್ನು ಬಿಡಲ್ಲ, ಈ ಲೋಕ ತಗೊಳ್ಳೋಲ್ಲ ಅಂತಂದ. ಗೌತಮ ಪ್ರಾಜಾಪತ್ಯ ಸಂತಿ ಲೋಕಾ ಮಹಾಂತಹ ನಾಕಸ್ಯ ಪೃಷ್ಠೆ ಪುಷ್ಕಲಾವೀತ ಚೋಕಾ ಮನೀಷಿಣಾಂ ಸರ್ವಲೋಕಾಭಯಾನಾಂ ತತ್ರತ್ವಾಹಂ ಹಸ್ತಿನಂ ಯಾಚಯಿಷ್ಯೇ. ಅದಕ್ಕೆ ಅವನು ಹೇಳಿದ, ಇಲ್ಲ ಇಲ್ಲ, ಪ್ರಜಾಪತಿ ಲೋಕ ಅಂತ ಇದೆ, ಅದಕ್ಕಿಂತ ಮೇಲ್ಪಟ್ಟದ್ದು, ಅಲ್ಲಿಗೆ ನಾನು ನಿನ್ನನ್ನು ಕಳಿಸ್ತೀನಿ. ಅದಕ್ಕೆ ಅವನು ಹೇಳದ, ಏ ರಾಜಾನೋ ರಾಜಸೂಯೇ ಭಿಷಿಕ್ತಾ, ರಾಜಸೂಯ ಯಾಗವನ್ನು ಮಾಡಿದವರು, ಧರ್ಮದಲ್ಲಿ ಮನಸ್ಸನ್ನು ನೆಟ್ಟವರು, ಪ್ರಜೆಗಳನ್ನು ರಕ್ಷಣೆ ಮಾಡಿದವರು, ಅಶ್ವಮೇಧದ ಅವಭೃತವನ್ನು ಸ್ವೀಕರಿಸಿದವರು. ಅವಭೃತ ಅಂತಂದರೆ ದೊಡ್ಡ ಸ್ನಾನ. ಅಶ್ವಮೇಧದ ಅವಭೃತದಿಂದ ತೋಯಿಸಿಕೊಂಡ ಮೈಯವರು ಏನಿದ್ದಾರೆ ಅವರು ಆ ಲೋಕಕ್ಕೆ ಹೋಗ್ತಾರೆ. ಧೃತರಾಷ್ಟ್ರ ಅಲ್ಲಿಗೆ ಹೋಗಲ್ಲ. ತತಃಪರಂ ತಂತಿ ಲೋಕಾಸ್ಸನಾತನಾ ಸುಪುಣ್ಯಗಂಧಾ ಸುರಜ ವಿರಜಶೋಕಮೋಹಾ. ಇಲ್ಲ, ನಿನಗೆ ಅದಕ್ಕಿಂತ ಮೇಲ್ಗಡೆ ಇರುವ ಬ್ರಹ್ಮಲೋಕಕ್ಕೆ ಕಳಿಸ್ತೇನೆ. ಅದಕ್ಕೆ ಅವನು ಹೇಳ್ದ, ಧೃತರಾಷ್ಟ್ರ ಅಂದರೆ ಇಂದ್ರ, ಯೋ ಗೋ ಸಹಸ್ರೀ ಶತದೋ ಮಹಾತ್ಮ, ಸಾವಿರಾರು ಗೋವುಗಳನ್ನು ದಾನ ಮಾಡಿದವರು, ಆಯ್ತಾ. ಯೇ ಜೀರ್ಯಂತೆ ಬ್ರಹ್ಮಚರ್ಯೇಣ ವಿಪ್ರಾಹ, ಯಾರು ಮದುವೆಯಾಗದೆ ಬ್ರಹ್ಮಚರ್ಯದಿಂದಲೇ ಜೀವನ ಸಾಗಿಸ್ತಾರೆ ಬ್ರಾಹ್ಮಣರು. ಬ್ರಾಹ್ಮೀಂ ವಾಚಂ ಪರಿರಕ್ಷಂತಿ ಚೈವ, ವೇದದ ಮಾತನ್ನ ರಕ್ಷಣೆ ಮಾಡ್ತಾರೆ. ತೀರ್ಥಯಾತ್ರಾ ಪರರು, ಅವರು ಅಲ್ಲಿಗೆ ಹೋಗ್ತಾರೆ. ಆ ಕಾರಣದಿಂದ ಅವರು ಹೋಗ್ತಾರೆ. ಧೃತರಾಷ್ಟ್ರ ಯಾಕೆ ಹೋಗ್ತಾನೆ? ಅದರಿಂದಾಗಿ ಧೃತರಾಷ್ಟ್ರೋ ನ ತತ್ರ, ಪ್ರಭಾಸ ಕ್ಷೇತ್ರದಲ್ಲಿ ಉಪವಾಸ ಮಾಡುವವರು, ಮಾನಸ ಸರೋವರಕ್ಕೆ ಹೋಗುವವರು, ನೈಮಿಷ ತೀರ್ಥಕ್ಕೆ ಹೋಗುವವರು, ಬಾಹುದಾ ನದಿಯಲ್ಲಿ ಸ್ನಾನ ಮಾಡುವವರು, ಗಯೆಗೆ ಹೋಗಿ ಸ್ನಾನ ಮಾಡುವವರು, ವಸುಧಾರೆಗೆ ಹೋಗುವವರು, ಬಿಪಾಶಾ ನದಿಯಲ್ಲಿ ಸ್ನಾನ ಮಾಡುವವರು, ಕೃಷ್ಣಾ ನದಿ, ಗಂಗಾ, ವೃದ್ಧಗಂಗಾ, ಪುಷ್ಕರ ಸರಸ್ಸು, ಗೋಮತಿ, ಕೌಶಿಕಿ ನದಿ, ಪಂಪಾ, ಸರಸ್ವತಿ, ದಿಶದ್ವತಿ, ಯಮುನಾ, ಇಲ್ಲೆಲ್ಲ ಹೋಗಿ ಉಪವಾಸ ಮಾಡಿ ದೇವರನ್ನ ಚೆನ್ನಾಗಿ ಒಲಿಸಿಕೊಂಡವರು, ಅವರು ಅಲ್ಲಿಗೆ ಹೋಗ್ತಾರೆ ಬ್ರಹ್ಮಲೋಕಕ್ಕೆ. ಈ ಧೃತರಾಷ್ಟ್ರ ಹೋಗಲ್ಲ. ಯತ್ರ ಶೀತ ಭಯಂ ನಾಸ್ತಿ ನ ಚೋಷ್ಣ ಭಯಮಣ್ವಪಿ ಕ್ಷುತ್ಪಿಪಾತೆ ನ ಚಗ್ಲಾನಿ ನ ದುಃಖಂ ನ ಸುಖಂ ತದಾ. ಯಾಕಪ್ಪ? ಬ್ರಹ್ಮದೇವರ ಮನೆಯಲ್ಲೇ ನಿನ್ನನ್ನು ನೆಲೆಗೊಳಿಸ್ತೇನೆ ಅಂದ ಕಡೆಗೆ. ಆಗ ಅದನ್ನು ನೀನು ಕೊಟ್ಟರೆ ಆಗೋದಿಲ್ಲಪ್ಪ. ಅಧ್ಯಾತ್ಮಯೋಗ ಯುಕ್ತಾಯೇ ಯುಕ್ತಾಶ್ಚರ್ಗ ಗತಿಂ ಗತಾಹ. ಯಾರು ಅಧ್ಯಾತ್ಮಯೋಗದಲ್ಲಿ ತೊಡಗಿರ್ತಾರೆ ಅವರು ಅಲ್ಲಿಗೆ ಹೋಗ್ತಾರೆ. ಅಧ್ಯಾತ್ಮಯೋಗ ಅಂದರೆ ಉತ್ಕಟವಾದ ಧ್ಯಾನಾದಿಗಳಲ್ಲಿ ತೊಡಗಿದವರು. ಸಾತ್ವಿಕರು ಬ್ರಹ್ಮಭವನಕ್ಕೆ ಹೋಗ್ತಾರೆ. ಅದಕ್ಕೆ ಗೌತಮ ಹೇಳ್ತಾನೆ, ರಥಂತರಂ ಯಚ್ಚ ಬೃಹಚ್ಚ ಗೀಯತೆ ಯತ್ರ ವೇದಿ ಪುಣ್ಯಜನೈರ್ವೃತಾ ಚ ಯತ್ರೋಪಯಾತಿ ಹರಿಭಿಃ ಸೋಮಪೀಥಿ ತತ್ರ ತ್ವಾಹಂ ಹಸ್ತಿನಂ ಯಾಚಯಿಷ್ಯೇ. ಆಮೇಲೆ ಅವನು ಗೌತಮನಿಗೆ ಸಂದೇಹ ಬಂತು. ಏನಿದು ಹೀಗೆ ಹೇಳ್ತಾ ಇದ್ದಾನೆ? ಈ ದೇಶದ ರಾಜನಿಗೆ ಇಷ್ಟು ಪ್ರಜ್ಞೆ ಇರೋದು ನನಗಂತೂ ಗೊತ್ತಿಲ್ಲ. ಈ ದೇಶದ ರಾಜ ಒಳ್ಳೆಯವ, ಆದರೆ ಈ ತರಹದ ಪ್ರಜ್ಞೆ ನಿಮ್ಮ ಇದನ್ನು ತಗೊಳ್ಳೋಲ್ಲ, ನಿಮ್ಮ ತಪಸ್ಸನ್ನು ತಗೊಳ್ಳೋಲ್ಲ, ನನಗೆ ಬೇಕಿಲ್ಲ. ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಇವರೇ ಮಾಡ್ತಾರೆ. ಬುದ್ಧ್ಯಾಮಿತ್ವಾಂ ವೃತ್ರಹಣಮಭೀಷ್ಟುತಂ. ನೀನು ಇಂದ್ರ ಗೊತ್ತಾಯ್ತು ನನಗೆ ಅಂದ. ವ್ಯತಿಕ್ರಾಮಂತಂ ಭುವನಾನಿ ವಿಶ್ವ ಕಚ್ಚಿನ್ನ ವಾಚಾ ವೃಜಿನಂ ಕದಾಚಿತ್ ಅಕಾರಿಷಂ ಮನಸೋಭಿಚಂಗಾತ್. ಈಗ ನಾನು ನಿನ್ನನ್ನು ಕೇಳಬೇಕು, ನಿನ್ನನ್ನು ಕುರಿತು ಮಾತನಾಡ್ತಾ ನಾನು ತಪ್ಪು ಮಾತನಾಡಲಿಲ್ಲ ತಾನೆ? ನನ್ನ ಮನಸ್ಸಿನಲ್ಲಿ ಮಾತಿನಲ್ಲಿ ಎರಡು ಇಜ್ಜೋಡಾಗಿ, ಇಜ್ಜೋಡು ಅಂದರೆ ಮಿಸ್ಮ್ಯಾಚ್, ಇಜ್ಜೋಡಾಗಿ
ನಾನು ತಪ್ಪು ಮಾತನಾಡಲಿಲ್ಲ ತಾನೆ. ಯಸ್ಮಾದಿಮಂ ಲೋಕಪಥಂ ಪ್ರಜಾನಾಂ ಅನ್ವಾಗಮಂ ಪದವಾದೇ ಗಜಸ್ಯ ತಸ್ಮಾತ್ ಭವಾನ್ ಪ್ರಣತಂ ಮಾನುಚಾಸ್ತು ಬ್ರವೀಷಿ ಯತ್ಕರವಾಣೀಹ ತರ್ವಂ. ಭೇಷ್ ಅಂದ ಇಂದ್ರ, ನಿನಗೆ ಆನೆಯ ಬಗೆಗೆ ಏನು ಪ್ರೀತಿ ಇದೆ ಅದು ಈ ಲೋಕವನ್ನು ಮೀರಿ ಹರಡಿದೆ. ಏನೋ ಏನು ಹೇಳ್ತಾರೆ, ಟಾಕ್ ಆಫ್ ದಿ ಟೌನ, ಹಾಗೆ ಟಾಕ್ ಆಫ್ ದಿ ಲೋಕ ಆಗೋಗಿದೆ. ನಿನ್ನ ಆನೆಯ ಬಗೆಗಿನ ಪ್ರೀತಿ ಅಲ್ಲಿ ತನಕ ಹರಡಿತು. ಒಂದು ಆನೆಗಾಗಿ ಇಷ್ಟೊಂದು ತ್ಯಾಗ ಮಾಡಲಿಕ್ಕೆ ಸಿದ್ಧನೋ? ಒಬ್ಬ ಬ್ರಾಹ್ಮಣನಾಗಿ ನನ್ನ ಆನೆ ಅನ್ನೋದು ನನ್ನ ಮಗು ಅಂತ ಹೇಳಿ ಪರಿಗಣಿಸಿ ಅದರ ಮೇಲಿನ ಪ್ರೀತಿಯಿಂದ ನೀನು ನಿನ್ನ ಪುಣ್ಯವನ್ನು ಧಾರೆ ಎರೆದು ಕೊಡ್ಲಿಕ್ಕೆ ಹೊರಟಿದ್ದಿ. ವಾಸ್ತವವಾಗಿ ಈ ಕಥೆ ನಿಮಗೆಲ್ಲರಿಗೂ ಇವನು ಯಾರು ಜಡಭರತ ಮತ್ತೆ ಮೃಗದ ಕಥೆ ನೆನಪಾಗಬಹುದು. ಆದರೆ ಇದೊಂದು ಸ್ವಲ್ಪ ವಿಭಿನ್ನ. ಅವನು ಕೂಡಲೇ ಗುರುತಿಸಿದ, ಅವನು ಆ ಜನ್ಮದಲ್ಲಿ ಗುರುತಿಸ್ಲಿಕ್ಕೆ ಆಗಲಿಲ್ಲ, ಅಷ್ಟೇ ವ್ಯತ್ಯಾಸ. ಏನು ಮಾಡಬೇಕು ಹೇಳು? ನಿನ್ನ ಆನೆಯ ಬಗೆಗಿನ ಪ್ರೀತಿಯನ್ನ, ವಾತ್ಸಲ್ಯವನ್ನ ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದೆ. ಏಕೆಂದ್ರೆ ಮೈತ್ರ ಅಂದರೆ ಬ್ರಾಹ್ಮಣ, ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ. ಮೈತ್ರ ಅಂತಂದರೆ ಮಿತ್ರಭಾವದಲ್ಲಿರುವವ ಅಂತ. ಎರಡರ್ಥ, ಕುರಿಯಾದನ್ಯನ್ ನವಾ ಕುರಿಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ. ಬೇರೆ ಏನನ್ನಾದರೂ ಮಾಡು ಬಿಡು, ಜಪ ಮಾಡು ಅಷ್ಟೆ. ಇದೇ ಬ್ರಾಹ್ಮಣನ ಮುಖ್ಯ ಕರ್ತವ್ಯ. ಜಪ ಅಂತನ್ನೋದೇ ಬ್ರಾಹ್ಮಣನ ಮುಖ್ಯವಾದ ಕರ್ತವ್ಯ. ಮತ್ತಿನ್ನೇನು ಮಾಡು ಬಿಡು. ಕುರಿಯಾದನ್ಯನ್ ನವಾ ಕುರಿಯಾತ್, ಮಾಡು ಬಿಡು, ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ. ಆಯ್ತಾ? ಆ ತೀವ್ರತೆ. ಇದಾದ ಮೇಲೆ ಮಿತ್ರ ಅಂದರೆ ಸೂರ್ಯನಲ್ಲಿರುವ ನಾರಾಯಣ, ಅವನ ಆರಾಧನೆ ಅಂದರೆ ಗಾಯತ್ರಿ ಮಂತ್ರ ಜಪ ಮಾಡು. ಎರಡು ಅರ್ಥ ಇದೆ ಅದಕ್ಕೆ. ಆ ಪ್ರೀತಿ ಅಷ್ಟರ ಮಟ್ಟಿಗಿದೆ ಅಂತ ನೋಡ್ಲಿಕ್ಕೆ ಬಂದೆ ನಾನು. ಏನ್ ಬೇಕು? ಗೌತಮಃ ಶ್ವೇತಂ ಕರೇಣಂ ಮಮ ಪುತ್ರಂತು ನಾಗಂ ಪ್ರಿಯಂತು ಮೇ ಷಷ್ಟಿವರ್ಚಂಚ ಬಾಲಂ ಯೋ ಮೇ ವನೇ ವಸತೋ ಭೂದ್ವಿತೀಯ ತಮೇವ ಮೇ ದೇಹಿ ಸುರೇಂದ್ರ ನಾಗಂ. ಅದಕ್ಕೆ ಗೌತಮ ಹೇಳ್ತಾನೆ, ಇನ್ನೇನು ಬೇಡ, ಈ ಬಿಳಿ ಆನೆ ಏನು ನನ್ನ ಮಗ, 6 ವರ್ಷದ ಮಗ, ಈ ಆನೆ ನನಗೆ ಕೊಟ್ಟುಬಿಡು ಸಾಕು, ನನಗಿನ್ನೇನು ಬೇಡ ಅಂದ. ಅಯಂ ಸುತಸ್ತೆ ದ್ವಿಜಮುಖ್ಯನಾಗಃ ಚಾಘ್ರಾಯತೆ ತ್ವಾಮಭಿವೀಕ್ಷಮಾಣಃ ಪಾದೌ ಚ ತೇ ನಾಸಿಕಯೋಪಜಿಘ್ರತೆ ಶ್ರೇಯೋ ಮಮಧ್ಯಾಹಿ ನಮಶ್ಚತೆಸ್ತು. ಇದು ನಿನ್ನ ಮಗ. ಅಯಂ ಸುತಸ್ತೆ, ಈ ಆನೆ ನಿನ್ನ ಮಗ. ಇದು ನಿನ್ನನ್ನು ನೋಡ್ತಾ ನಿನ್ನ ಕಾಲಿನೆಡೆ ತನ್ನ ಸೊಂಡಿಲನ್ನ ಇಟ್ಟು ಗಾಢವಾಗಿ ಆ ಕಾಲಿನ ಪರಿಮಳವನ್ನ, ಕಂಪನ್ನ ಹೀರುತ್ತೆ. ಅಂದ್ರೆ ಅದರ ಪ್ರೀತಿ ಗೊತ್ತಾಗತ್ತೆ. ನಿನಗೂ ಒಳ್ಳೇದಾಗಲಿ, ಈ ಆನೆಗೂ ಒಳ್ಳೇದಾಗಲಿ. ಗೌತಮಃ ಶಿವಂ ಸದೈವೇಹ ಸುರೇಂದ್ರ ತುಭ್ಯಂ ಧ್ಯಾಯಾಮಿ ಪೂಜಾಂಚ ಸದಾ ಪ್ರಯುಂಜೆ ಮಮಾಪಿ ತ್ವಂ ಚಕ್ರ ಶಿವಂ ದದಸ್ವ ತ್ವಯಾ ದತ್ತಂ ಪ್ರತಿಗೃಹ್ಣಾಮಿ ನಾಗಂ. ನೋಡು, ನಿನ್ನ ಭಾವನೆ ಎಷ್ಟು ಒಳ್ಳೆಯದು ಇಂದ್ರ. ನಿನ್ನನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತೇನೆ, ನಿನಗೆ ಪೂಜೆಯನ್ನ ಮಾಡುತ್ತೇನೆ. ಮಮಾಪಿ ತ್ವಂ ಚಕ್ರ ಶಿವಂ ದದಸ್ವ, ನನಗೂ ಒಳ್ಳೆಯದು ಮಾಡು. ನೀನು ಕೊಟ್ಟಿದ್ದು ಅಂತ ಹೇಳಿ ಈ ಆನೆಯನ್ನ ಇನ್ನೂ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ಶಕ್ರಃ ಯೇಷಾಂ ವೇದ ನಿಹಿತಾ ವೈಗುಹಾಯಾಂ ಮನೀಷಿಣಾಂ ಸತ್ವವತಾಂ ಮಹಾತ್ಮನಾಂ ತೇಷಾಂ ತ್ವಯೈಕೇನ ಮಹಾತ್ಮನಾಸ್ಮಿ ಬುದ್ಧಸ್ತಸ್ಮಾತ್ ಪ್ರೀತಿಮಾನಸ್ತೆ ಹಮದ್ಯ. ಎಲ್ಲ ವೇದಗಳು ನಿನ್ನ ಹೃದಯ ಗುಹೆಯಲ್ಲಿ ಇದೆ. ತೇಷಾಂ ತ್ವಯೈಕೇನ ಮಹಾತ್ಮನಾಸ್ಮಿ, ಒಳ್ಳೆ ಸತ್ವವಾನ್ ಮನೀಷಿ, ನಾನು ನಿನ್ನ ಬಗೆಗೆ ಪ್ರೀತಿ ಉಳ್ಳವನಾಗಿದ್ದೇನೆ.
ಹಂತೈ ಬ್ರಾಹ್ಮಣ ಕ್ಷಿಪ್ರಂ ಸಹ ಪುತ್ರೇಣ ಹಸ್ತಿನ ಪ್ರಾಪ್ನುಹಿ ತ್ವಂ ಶುಭಾನ್ ಲೋಕಾನ್ ಅಹ್ನಾಯ ಚ ಚಿರಾಯ ಚ. ಆದ್ದರಿಂದ ಎಲೈ ಬ್ರಾಹ್ಮಣನೇ, ನಿನ್ನ ಮಗನಾದ ಈ ಆನೆಯ ಜೊತೆಗೆ ಒಳ್ಳೆಯ ಲೋಕವನ್ನು ಮುಂದೆ ಹೊಂದುವಂಥವನಾಗು, ಶುಭಲೋಕವನ್ನು ಹೊಂದು. ಸಗೌತಮಂ ಪುರಸ್ಕೃತ್ಯ ಸಹ ಪುತ್ರೇಣ ಹಸ್ತಿನ ದಿವಮಾ ಚಕ್ರಮೇ ವಜ್ರೀ ಸದ್ಭಿಸ್ ಸಹ ದುರಾತದಂ. ಗೌತಮನನ್ನ ಮುಂದೆ ಮಾಡಿಕೊಂಡು ಅವನೇನು ಮಾಡಿದ, ಹೊರಟ. ಇಂದ್ರ ಅವ್ರನ್ನ ಕರ್ಕೊಂಡು ಹೋದ. ಆ ಆನೆಗೂ ಮತ್ತೆ ಗೌತಮನಿಗೂ ಒಳ್ಳೆಯ ಗತಿ ಆಯಿತು ಅನ್ನುವಲ್ಲಿಗೆ ಈ ಕಥೆ ಮುಗಿಯುತ್ತೆ. ಹೀಗೆ 92ನೇ ಅಧ್ಯಾಯ ಆಯಿತು. ಅಲ್ಲ, ಈ ತರಹದ ವ್ಯಾಮೋಹ ತಪ್ಪಲ್ವಾ ಭರತ ಮತ್ತೆ ಜಿಂಕೆಯ ಹಾಗೆ ಅಂತ ಹೇಳಿ ದಿಲೀಪ್ ರತ್ನಾಕರ್ ಅವರು ಪ್ರಶ್ನೆ. ತಪ್ಪಾಗ್ತಿತ್ತೇನು? ಯಾವಾಗ ಅವನ ಮುಂದಿನ ಸಾಧನೆಗೆ ತೊಂದರೆ ಬಂದಿದ್ರೆ, ಬರಲಿಲ್ವಲ್ಲ. ಮತ್ತೆ ದಿನದ ಕರ್ಮವನ್ನೆಲ್ಲ ಬಿಡುವಂತಹ ತೀವ್ರತೆ ಏನಿರಲಿಲ್ಲ. ಯಾನೇ ನನ್ನ ಜೊತೆಗಿರಬೇಕು ಅಂತ ಅಷ್ಟೇ, ಮತ್ತೆ ಉಳಿದದ್ದೇನಿಲ್ಲ. ಅವನು ಯಾಗ ಯಜ್ಞ ಮಾಡ್ತಾ ಇದ್ದ. ಆ ಆನೆ ತನ್ನ ಸೊಂಡಿಲಿನಿಂದ ಹುಲ್ಲು ಕಿತ್ಕೊಂಡು ಬರ್ತಾ ಇತ್ತು. ಸವಿತನ್ನ ತನ್ನ ಸೊಂಡಿಲಲ್ಲಿ ಇಟ್ಕೊಂಡು ಬರ್ತಾ ಇತ್ತು ಅಲ್ವೇ? ಹಾಗೆಲ್ಲ ಮಾಡಿಕೊಂಡೇ ಬರ್ತಾ ಇತ್ತು ಅದು. ಆ ಕಾರಣದಿಂದ ಅದೇನು ಆಗಲಿಲ್ಲ. ಹೀಗಾಗಿ ಆ ಒಂದು ತೀವ್ರವಾದ ವ್ಯಾಮೋಹ ಇರಲಿಲ್ಲ. ವ್ಯಾಮೋಹ ಅಂದ್ರೇನು? ಆ ಜಿಂಕೆಗಾಗಿ ಕ್ರಮೇಣ ಜಪ ಬಿಟ್ಟ, ಕ್ರಮೇಣ ಹೋಮ ಬಿಟ್ಟ, ಎಲ್ಲ ಬಿಟ್ಟ. ಇವನು ಸಾಯುವಾಗ ಆ ಜಿಂಕೆ ಕಣ್ಣೀರು ಸುರಿಸ್ತಾ ಇತ್ತು. ಜಿಂಕೆಯನ್ನು ನೋಡ್ತಾನೆ, ಹಾಗೇ ಸತ್ತೋದ. ಭರತ ಋಷಭನಾಮಕ ಪರಮಾತ್ಮನ ಮಗ. ಆ ಥರ ಏನಾಗಲಿಲ್ವಲ್ಲ ಇಲ್ಲಿ. ಆದ್ದರಿಂದ 92ನೇ ಅಧ್ಯಾಯ. ಪುಣ್ಯಧಾರೆಯರೆಯಲ್ಲಿ ಸಿದ್ಧನಿದ್ದ, ಆದರೆ ಆ ತೀವ್ರ ವ್ಯಾಮೋಹ ಇರಲಿಲ್ಲ. ಆಮೇಲೆ ಆ ಆನೆ ಮುಂದೆ ಅದು ಬುದ್ಧಿ ಬಂದು ಅದು ಯಾವ ರೀತಿ ಬೆಳವಣಿಗೆ ಇದೆಯೋ ನಮಗೆ ಗೊತ್ತಿಲ್ಲ. ಅದರಿಂದ ಅಷ್ಟು ತೀವ್ರ ಅಂತೂ ಅಲ್ಲ ಅಂತ ಸ್ಪಷ್ಟ. ಹೀಗೆ ನಾವು 92ನೇ ಅಧ್ಯಾಯವನ್ನು ನೋಡಿದೆವು. ಇಷ್ಟು ಆದಮೇಲೆ ಇವಾಗ 7:40 ಇನ್ನು 10 ನಿಮಿಷದ ತನಕ ವಾದಿರಾಜರ ಬಗ್ಗೆ ಹೇಳಬೇಕು ಅಂತ. ವಾದಿರಾಜರದ್ದು 2 ಗ್ರಂಥಗಳು ನಮಗೆ ಬಹಳ ಸಾರ್ವಕಾಲಿಕ ಪ್ರಸ್ತುತವಾಗಿ ಸಿಗುವಂಥದ್ದು. ಒಂದು ರುಕ್ಮಿಣೀಶ ವಿಜಯ, ಇನ್ನೊಂದು ಯುಕ್ತಿ ಮಲ್ಲಿಕೆ. ಬೇರೆ ಗ್ರಂಥಗಳಿಲ್ಲ ಅಂತಲ್ಲ. ಇವಾಗ ಇದು ಯಾವುದು ತೀರ್ಥ ಪ್ರಬಂಧ ಫಸ್ಟ್ ಟ್ರಾವೆಲಾಗ್. ವಾದಿರಾಜರು ತಾವು ಸಂಚಾರ ಮಾಡ್ತಾ ಆ ಜನ್ಮಭೂಮಿ ರಟತೋ ಖಿಲಾನಾಂ ಅಂತ ಅವರು ಪ್ರತಿಜ್ಞೆ ಮಾಡ್ತಾರೆ. ನಮಗೆ ಮಧ್ವವಿಜಯದ ಜೊತೆಗೇನೆ ಭಂಡಾರಕೆರೆ ಸ್ವಾಮಿಗಳು ಶುರು ಮಾಡಿದ್ದು ತೀರ್ಥ ಪ್ರಬಂಧ. ಆ ತೀರ್ಥ ಪ್ರಬಂಧವನ್ನು ವಿದ್ಯಾಮಾನ್ಯರು ಪೇಜಾವರ ಸ್ವಾಮಿಗಳು ದಿವಸ ಪಾರಾಯಣ ಮಾಡ್ತಾ ಇದ್ರು. ಬಾಯಿಗೆ ಬಂದ್ಬಿಟ್ಟಿತ್ತು ಅವರಿಗೆ ಪೂರ್ತಿ. ಅದು ಎಲ್ಲ ತರಹದ ಒಂದು ತೀರ್ಥಕ್ಷೇತ್ರವನ್ನು ಮನಸ್ಸಿನಲ್ಲಿಯೇ ನಿಮಗೆ ಒಡಮೂಡಿಸುತ್ತೆ ಅಂತ. ಅಷ್ಟು ಚೆನ್ನಾಗಿರುವ
ಒಂದು ಕೃತಿ. ಹರಿಭಕ್ತಿಲತಾ ಅಂತ, ಪಾಷಂಡಮತ ಖಂಡನ, ವಿವರಣ ವ್ರಣ, ಅದೆಲ್ಲ ಒಂದು ಅದೇ ತರಹದ ಗ್ರಂಥಕ್ಕೆ ಸೀಮಿತವಾದದ್ದು. ವಿವರಣ ಅಂತ ಹೇಳಿ ಒಂದು ಗ್ರಂಥ, ಅದಕ್ಕೆ ವ್ರಣ ಗಾಯ ಅಂತ, ವಿವರಣ ವ್ರಣ, ಆ ತರಹದ ಗ್ರಂಥಗಳನ್ನು ಅವರು ಬರೆದಿದ್ದಾರೆ. ಆದರೆ ಇವತ್ತಿಗೂ ಪಾಠನ ಕ್ರಮದಲ್ಲಿ ಇರುವ ಎಲ್ಲ ರೀತಿಯ ರಸಗಳನ್ನು ಒಳಗೊಂಡ ಒಂದು ಅಧ್ಯಾತ್ಮ ಕಾವ್ಯ ರುಕ್ಮಿಣೀಶ ವಿಜಯ. ಮಧ್ವ ವಿಜಯದ ನಂತರದ ಸ್ಥಾನ ರುಕ್ಮಿಣೀಶ ವಿಜಯಕ್ಕೆ. ಆ ರುಕ್ಮಿಣೀಶ ವಿಜಯದಲ್ಲಿ ರುಕ್ಮಿಣಿ ಹಾಗೂ ಕೃಷ್ಣನನ್ನ ನಾಯಕರನ್ನಾಗಿಸಿಕೊಂಡು ಅವರು ಬರೆದಿರುವಂತಹ ಒಂದು ಕೃತಿ. ಅದು ಎಷ್ಟರ ಮಟ್ಟಿಗೆ ಜನಪ್ರಿಯ ಆಯಿತು ಅಂದರೆ, ರುಕ್ಮಿಣೀಶ ವಿಜಯವನ್ನೇ ಇವತ್ತೆಲ್ಲರೂ ಉಪನ್ಯಾಸ ಮಾಡೋದು. ರೋಂ ನಾಂ ಹರ್ಚಣಕಾರಿಣಿ ಶ್ರವಣತ ಪಾಪೌಘ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಅಂತ ಹೇಳಿ ಆ ರುಕ್ಮಿಣೀಶ ವಿಜಯದ ಕಡೆಯ ಶ್ಲೋಕ ಪೂರ್ತಿ. ಅದರಲ್ಲಿ ಮಹಾಕಾವ್ಯಕ್ಕೆ ಬೇಕಾದ ಎಲ್ಲ ವಸ್ತುಗಳೂ ಇದೆ. ಅವಾಗೆಲ್ಲ ಪ್ರಾಚೀನ ಕಾಲದಲ್ಲಿ ಮಹಾಕಾವ್ಯ ಅಂತ ಅಂದರೆ ಇಷ್ಟು ಲಕ್ಷಣ ಇರಲೇಬೇಕು ಅಂತ, 18 ವರ್ಣನೆಗಳಿರಲೇಬೇಕು. ಅದರಲ್ಲಿ ಏಕಾಕ್ಷರ ಶ್ಲೋಕವೂ ಒಂದು. ಇವಾಗ ಮಧ್ವ ವಿಜಯದಲ್ಲಿ ನಾನೇನೇನೇನೋ ನೂನೇನ ನನು ನುನ್ನಾ ನಾನಾ ನಾನೋ ನೂನಂ ನಾನೇ ನಾನೋ ನಾನುನ್ನಹ ಅಂತ ಏಕಾಕ್ಷರ ಶ್ಲೋಕ. ಆ ರೀತಿ ವಾದಿರಾಜರದ್ದು ತಥಾ ತಥಾ ತೀತ ತತ್ವ ತತಿ ತಾತೋ ತಥೇತು ತತ್ತಂತ ತಕಾರದಿಂದ ಶುರುವಾದ ಶ್ಲೋಕಗಳು ಇದೆ. ಆ ಒಂದು ಸಂಗತಿಯನ್ನು ನಿಮಗೆ ಹೇಳಬೇಕು. ಚಾಣೂರ ಮುಷ್ಟಿಕರನ್ನ ಕೃಷ್ಣ ಬಲರಾಮರು ಎದುರಿಸ್ತಾರೆ. ಆ ಎದುರಿಸಿದಾಗ ಕೃಷ್ಣ ಬಲರಾಮರ ಮೈ ಮಿದುವಾಗಿ ಇದೆ. ಚಾಣೂರ ಮತ್ತು ಮುಷ್ಟಿಕರದ್ದು ಬಲಿಷ್ಠವಾದ ಖಂಡಪುಷ್ಟಿ. ಏನು ನೋಡಿದ್ರೆ ಏನು ಬೈಸಪ್ಸು ಟ್ರೈಸಪ್ಸು ಎಲ್ಲ ಇದೆ. ಹಿಂಗೆ ತೋರಿಸ್ತಾ ಇದ್ದಾರೆ ಅವರು. ಆಡಿದಾಗ ಮಾತ್ರ, ಯುದ್ಧ ಮಾಡಿದಾಗ ಅವರು ಸತ್ರು ಚಾಣೂರ ಮುಷ್ಟಿಕರು. ಮಿದುವಾದ ಅಂಗಾಂಗಗಳಿರುವ ಅವರು, ಮಿದುವಾದ ಅಂಗಾಂಗಗಳಿರುವ ರಾಮಕೃಷ್ಣರು, ಕಠಿಣವಾದ ಅಂಗಾಂಗಗಳಿರುವ ಚಾಣೂರ ಮುಷ್ಟಿಕರನ್ನ ಕೊಂದರು. ಹೇಗೆ? ವಾದಿರಾಜರು ಹೇಳುದು, ಮೃದು ಸರಸಕವೇಹೇ ಕಾವ್ಯಂ. ಮೃದುವಾದ ಪದಗಳಿರುವ ಕಾವ್ಯ, ಕಠಿಣವಾದ ಪದಗಳಿರುವ ಕಾವ್ಯವನ್ನು ಗೆದ್ದರೆ ಹೇಗೋ ಹಾಗೆ ಅಂತ. ಅದಕ್ಕೊಂದು ದೃಷ್ಟಾಂತ, ಅದಕ್ಕೊಂದು ಅವ್ರ ಜೀವನದಲ್ಲಿ ನಡೆದಿದ್ದು, ಅಂದರೆ ವಾದಿರಾಜರ ಜೀವನದಲ್ಲ, ನಿಜವಾಗಿಯೂ ನಡೆದಿದ್ದು. ನೀವು ಬಾಣಭಟ್ಟನ ಕಾದಂಬರಿ ಕೇಳಿದ್ದೀರಾ? ಕರ್ನಾಟಕ ಒಂದರಲ್ಲಿಯೇ ಅದನ್ನು ಕಾದಂಬರಿ ಅಂತ ಕರೆಯೋದು, ನಾವೆಲ್ನ. ಇನ್ನು ಎಲ್ಲಿಯೂ ಕೂಡ ನಾವೆಲ್ಲನ್ನ ಕಾದಂಬರಿ ಅಂತ ಕರೆಯಲ್ಲ. ಆ ಕಾದಂಬರಿ ಅಂತಂದ್ರೆ ಕದಂಬ ಮರದ ವೃಕ್ಷ. ಕದಂಬ ಮರದ ವೃಕ್ಷದ ಔಟ್ಕಮ್ ಯಾವುದು? ಹೆಂಡ. ಕಾದಂಬರಿ ಅಂತಂದ್ರೆ ಆ ಪದವನ್ನ ಆರಾಮವಾಗಿ ಇಲ್ಲಿ ತಗೊಂಡ್ಬಂದ್ಬಿಟ್ರಲ್ಲ. ಕಾದಂಬರಿ ಅಂತ ನಾಯಕಿಯ ಹೆಸರು ಬಿಡಿ, ಕಾದಂಬರಿ ಅಂತ ನಾಯಕಿಯ ಹೆಸರು. ಅದನ್ನ ಇವರು ಈ ಗದ್ಯ ಪ್ರಕಾರಕ್ಕೆ ಅಳವಡಿಸ್ಕೊಂಡ್ಬಿಟ್ರು. ಅವರು ನಾವೆಲ್ ಹೊಸ ತರಹದ ಗದ್ಯ ಅಂತ ಅದು ಹುಟ್ಟಿ, ಕಾದಂಬರಿ ನಾವೆಲ್ ಅನ್ನುವ ಸಾಹಿತ್ಯ ಪ್ರಕಾರ ಹುಟ್ಟಿ ಇವತ್ತಿಗೆ 250 ವರ್ಷ ಆಗಿದೆ. ಆದರೂ ಹೊಸದೆ ಆಯ್ತೆ, ಆದರೂ ಹೊಸದೆ. ಹೊಸ ಹಳ್ಳಿ ಅಂತ ಇಟ್ಬಿಡೋದು, ದೇವರು ಹೊಸ ಹಳ್ಳಿ ಅಂತ. ಅದು ಹುಟ್ಟಿ ಸುಮಾರು 100 ವರ್ಷ ಆಗಿರುತ್ತೆ. ದೇವರು ಹೊಸ ಹಳ್ಳಿ ವ್ಯಾಸ್ತಿರ್ತರ ಕಾಲಕ್ಕೆ ಹುಟ್ಟಿದ್ದು, ಆದರೂ ಈಗ ಹೊಸ ಹಳ್ಳಿಯೇ ಈಗಲೂ. ಹಾಗೆ ಕಾದಂಬರಿಯೂ ಕೂಡ, ನಾವೆಲ್ಲೂ ಕೂಡ. ನಾವೆಲ್ ಅಂದ್ರೆ ಹೊಸ ಪ್ರಕಾರ ಅಂತ ಆಯ್ತಾ. ಆ ಕಾದಂಬರಿಯನ್ನು ಬರೆದ ಬಾಣಭಟ್ಟ ಅರ್ಧದಲ್ಲಿ ಸತ್ತೋದ. ಆಗ ಅವರಿಬ್ಬರು ಮಕ್ಕಳು, ಆ ಇಬ್ಬರು ಮಕ್ಕಳನ್ನ ಕರೆದ್ರು. ಅವಾಗ ಎಲ್ಲ ರಸಿಕರಿದ್ರು,
ಈಗಿನ ತರಹವೇ ಆ ಕಾವ್ಯದ ರಾಸಿಕ್ಯ ಅವರಲ್ಲಿ ಇತ್ತು. ಈಗ ಸಾಹಿತ್ಯದ ಗಂಧಗಾಳಿ ಇಲ್ಲದೆ ಇರೋರೇ ಜಾಸ್ತಿ. ಅವತ್ತು ಸಾಹಿತ್ಯದ ಗಂಧಗಾಳಿ ಇಟ್ಕೊಂಡ ಎಲ್ಲ ಊರ ಹಿರಿಯರು ಇದು ಮಾಡಿ ಯಾರು ಬರೆಯೋದು, ಸರಿ ಒಂದು ಟೆಸ್ಟ್ ಮಾಡೋಣ, ಅಲ್ಲಿ ಮೇಲ್ಗಡೆ ಏನು ತೋರ್ತಾ ಇದೆ ಎದುರುಗಡೆ ಅದನ್ನು ವರ್ಣನೆ ಮಾಡಬೇಕು. ನೋಡಿದಾಗ ಒಬ್ಬ ಹೇಳಿದ ಅಂತೆ, ಶುಷ್ಕೋ ವೃಕ್ಷಸ್ತಿಷ್ಠತ್ಯಗ್ರೇ ತದುಪರಿ ಕಶ್ಚಿತ್ ಸರ್ಪೋಪ್ಯಸ್ತಿ ಇಂದ ಒಬ್ಬ. ಎದುರುಗಡೆ ಒಣಗಿರೋ ಮರ ಇದೆ, ಮರದ ಮೇಲೆ ಒಂದು ಹಾವಿದೆ ಅಷ್ಟೇ. ಏನು ಕಂಡಿತು ಅದು ವರ್ಣನೆ ಮಾಡಿದ. ಶುಷ್ಕ ವೃಕ್ಷ ತಿಷ್ಠತಿ ಅಗ್ರೆ ತದುಪರಿ ಕಶ್ಚಿತ್ ಸರ್ಪ ಅಪಿ ಅಸ್ತಿ. ಶುಷ್ಕೋ ವೃಕ್ಷಸ್ತಿಷ್ಠತ್ಯಗ್ರೆ ತದುಪರಿ ಕಶ್ಚಿತ್ ಸರ್ಪೋಪ್ಯಸ್ತಿ. ಅದೇ ಭೂಷಣ ಭಟ್ಟ ಎರಡನೇ ಮಗನ ಕೇಳಿದ್ರು, ವರ್ಣನೆ ಮಾಡು. ನೀರಸ ತರುರಿಹ ವಿಲಸತಿ ಪುರತಃ ತದುಪರಿ ಮಣಿಮಯ ಕುಟಿಲ ಭುಜಂಗ ಅಂದಂತವನು. ವಿಷಯ ಅದೇ. ಶುಷ್ಕ ಕೇಳಲಿಕ್ಕೆ ಕಠಿಣ, ಇದೇ ನೀರಸ, ರಸ ಇಲ್ಲದೆ ಇರೋದು ಅಂತಾರೆ, ಒಣಗಿರೋದು ಅಂತಾನೆ ಇದಕ್ಕೂ ಅರ್ಥ. ಅವರು ವೃಕ್ಷ ಅಂದ, ಇವನು ತರುಹು ಅಂದ. ಶಬ್ದಾಲಂಕಾರ ಬಳಸೋ ಯೋಗ್ಯತೆ ಇದೆ ಅಂತ ಅರ್ಥ. ನೀರಸ ತರುರಿಹ ವಿಲಸತಿ ಪುರತಃ, ಎದುರುಗಡೆ ಕಂಗೊಳಿಸ್ತಾ ಇದೆ ಅಂತ. ತದುಪರಿ ಮಣಿಮಯ ಕುಟಿಲ ಭುಜಂಗ, ಹಾವಿನ ಮೈ ಗ್ಲಾಸಿ ಆಗಿರುತ್ತೆ. ಆ ರೀತಿ ಮಣಿಮಯವಾದ ಸರ್ಪ ಇದೆ. ಕುಟಿಲ ಭುಜಂಗ, ಮೈಯನ್ನ ಸೊಟ್ಟ ಇಡುವ ಸರ್ಪ, ಹರಿದಾಡುವ ಸರ್ಪ. ಎರಡನೇ ಅವನಿಗೆ ಕೊಟ್ಟರು. ನೀನೇ ನಿಮ್ಮಪ್ಪನ ಗದ್ಯ ಕೃತಿಯನ್ನು ನೀನು ಪೂರೈಸಬಲ್ಲೆ ಅಂತ ಹೇಳಿ. ಅಲ್ಲಿ ಹೇಗೆ ಕಠಿಣವಾದ ಪದ ಅದನ್ನ ಮೃದುವಾದ ಪದ ಇರುವ ಕಾವ್ಯ ಸೋಲಿಸತ್ತೋ, ಆ ರೀತಿ ಮೃದುವಾದ ಮೈ ಇರುವ, ಆಯ್ತಾ, ಮೃದುವಾದ ಮೈ ಇರುವ ರಾಮಕೃಷ್ಣರು ಕಠಿಣವಾದ ಮೈ ಇರುವ ಚಾಣೂರ ಮುಷ್ಟಿಕರನ್ನ ಕೊಂದು ಹಾಕಿದ್ರು. ಹೇಗೆ ಅವರು ಒಂದು ಹಂತದಲ್ಲಿ ದ್ವೇಷದಿಂದ ಮುಕ್ತಿ ಸಾಧ್ಯ ಇಲ್ಲ. ಹಿಂಸಾರ್ಥ ಮಾಲಿಂಗಯತಸ್ತರಕ್ಷೋ ಕಿಂಚೇಷ್ಟಯ ತುಷ್ಯತಿ ಕಾಮಧೇನು. ಅಲ್ಲಪ್ಪ, ದ್ವೇಷದಿಂದ ಮುಕ್ತಿ ಸಾಧ್ಯ ಆಗೋದಾದರೆ ಶುಕಾಚಾರ್ಯರು, ವೇದವ್ಯಾಸರು ಮೊದಲಾದವರೆಲ್ಲ ಕಠಿಣವಾದ ಮಾರ್ಗವನ್ನು ಯಾಕೆ ಹೇಳ್ತಾರೆ? ಸುಮ್ಮನೆ ದ್ವೇಷ ಮಾಡ್ಕೊಂಡು ಇದ್ಬಿಡಿ ಅಂತ ಹೇಳಬೇಕಾ? ಭಕ್ತಿಗಾಗಿ ಭಾಗವತ ಬರೀರಿ ಅಂತ ಯಾಕೆ ಹೇಳ್ತಾರೆ? ಅದರಿಂದ ದ್ವೇಷದಿಂದ ಅಲ್ಲ. ಒಂದು ವೇಳೆ ದ್ವೇಷದಿಂದ ನೆನೆದ್ರೆ ಸಂತೋಷ ಆಗತ್ತಾ? ಹಿಂಸಾರ್ಥ ಮಾಲಿಂಗ ಯತಸ್ತರಕ್ಷೋಹೋ, ನಾಶ ಮಾಡಬೇಕು ಅಂತ ಹೇಳಿ ಅಪ್ಪಿ ಹಿಡಿಯತ್ತೆ ಹಸುವನ್ನ ಹುಲಿ. ಸಂತೋಷ ಆಗತ್ತೆ ಹಸುವಿಗೆ, ಓ ಹುಲಿ ನನ್ನನ್ನು ಅಪ್ಕೊಂಡಿದೆ ಅಂತ. ಇಲ್ಲ ಅಲ್ವಾ? ಹಾಗೆ ದ್ವೇಷದಿಂದ ಆಗೋದಿಲ್ಲ. ಬೇಕಾದ್ರೆ ನೋಡಿ, ಚಾಣೂರ ದೇವರನ್ನ ಒಂದೇ ದೃಷ್ಟಿಯಿಂದ ನೋಡಿದ, ಕಾಲು ಹಿಡ್ಕೊಳ್ಳಿಕ್ಕೆ ಬಂದ, ದೇವರು ಸುತ್ತಲೂ ಪ್ರದಕ್ಷಿಣೆ ಹಾಕಿದ, ಒಪ್ಪಿಕೊಳ್ಳಿಕ್ಕೆ ಬಂದ. ದೇವ್ರಿಗೆ ಸಂತೋಷ ಆಯ್ತಾ? ಯಾಕೆ? ಅದು ಒಳ್ಳೆ ಭಾವ ಇರಲಿಲ್ಲ ರೀ, ಹಿಂದೆ ಭಕ್ತಿ ಇರಲಿಲ್ಲ. ಆ ತರಹ ಬಹಳ ಸೊರಸವಾದ ಕಾವ್ಯ. ಮಾಘನಿಗೆಲ್ಲ ಹೋಲಿಸಬಾರದು, ಒಳ್ಳೆ ಕಾವ್ಯ. ಎಷ್ಟೋ ಕಡೆ ಅಧ್ಯಾತ್ಮಾರ್ಥವನ್ನು ಕೂಡ ಅದು ಹೇಳುತ್ತೆ. ಎಷ್ಟೋ ಕಡೆ ಆಮೇಲೆ ಇವರೆಲ್ಲ ಹೇಳ್ತಾ ಇರ್ತಾರಲ್ಲ, ಗೊತ್ತಾ, ನಿದ್ರೆಯನ್ನು ಮಾಡು ಮಗು ಅಂತ ಎಲ್ಲ ಇದು ಉಪನ್ಯಾಸಕಾರರು, ಜನಪ್ರಿಯವಾದ ಉಪನ್ಯಾಸಕರೆಲ್ಲ ಕೃಷ್ಣನ ಲೀಲೆಯನ್ನು ಹೇಳೋದೇ ಇದ್ರ ಮೂಲಕ. ನಿದ್ರಾ ಕಾಂಬ ನಿಮೀಲಿತಾಕ್ಷ ನಯನಃ ನಿದ್ರಾಮಾಶ್ರಯ ಕಿಂ ತದಾಶ್ರಯ ಫಲಂ ಭುಕ್ತಂ ವ್ರಜೇಜ್ಜೀರ್ಣತಾಂ
ನಿದ್ರಾ ಕಾಂಬ ನಿಮೀಲಿತಾಕ್ಷ ನಯನಃ ಪ್ರಾಜ್ಞಂ ಯದಾ ಲಿಂಗತಿ. ಕೇಳಿದ್ಲು, ಮಗು ನಿದ್ರೆ ಮಾಡೋ, ನನಗೆ ಸಾಕಾಗೋಗಿದೆ, ನೀನು ನಿದ್ರೆ ಮಾಡದೆ ನಮಗೆ ನಿದ್ರೆ ಮಾಡ್ಲಿಕ್ಕೆ ಬಿಡಲ್ಲ, ನಿದ್ರೆ ಮಾಡು ಅಂತ ಅವಳು ಹೇಳಿದ್ಲಂತೆ ಯಶೋದೆ. ಅಮ್ಮ ನಿದ್ರೆ ಯಾಕೆ ಮಾಡಬೇಕು ಅಂತ ಕೇಳ್ದ ಅವನು. ಅದಕ್ಕೆ ಅವಳು ಹೇಳಿದಂತೆ, ಭುಕ್ತಂ ವ್ರಜೆ ಜೀರ್ಣತಾಂ, ತಿಂದಿದ್ದೆಲ್ಲ ಹೋಗತ್ತೆ ಕಂದ ಅಂದ್ಲಂತೆ. ನಿದ್ರಾ ಕಾಂಬಾ, ನಿದ್ರೆ ಅಂದ್ರೇನು ಹಾಗಾದ್ರೆ ಅಂತ ಕೇಳ್ದ. ಪ್ರಾಜ್ಞಂ ಯದಾ ಲಿಂಗತಿ, ಕಣ್ಣು ಮುಚ್ಚಿಕೊಂಡು ಪ್ರಾಜ್ಞನಾಮಕ ಪರಮಾತ್ಮನನ್ನು ಆಲಿಂಗನೆ ಮಾಡಿಕೊಂಡ್ರೆ ಅದೇ ಕಣೋ ನಿದ್ರೆ ಅಂತ. ಓಹೋ ಹೌದಾ ಅಂತ ಹೇಳಿ ತನ್ನನ್ನು ಹೀಗೆ ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡು, ಕೃಷ್ಣ ಹಸಿವಾಯಿತು ಏನಾರು ಕೊಡುವಂತೆ, ಈ ತರಹದ ಕೃಷ್ಣ ನಮ್ಮನ್ನು ರಕ್ಷಿಸಲಿ ಅಂತ ಹೇಳ್ತಾರೆ. ಈ ತರಹ ಬಹಳ ಸೊಗಸಾದ ಕಲ್ಪನೆಗಳು. ಕೃಷ್ಣ ಹಾಗೆ ಮಾಡಿದ್ದಾನೆ ಅಂತಲ್ಲ, ನಿಮಗೆ ದೇವರೇ ಪ್ರಾಜ್ಞನಾಮಕ ಪರಮಾತ್ಮ ಅಂತ, ಕೃಷ್ಣನೇ ಪ್ರಾಜ್ಞನಾಮಕ ಪರಮಾತ್ಮ ಅಂತ ಹೇಳಲಿಕ್ಕೆ ಇದೊಂದನ್ನು ಬಳಸ್ಕೊಂಡಿದ್ದಾರೆ. ಇನ್ನು ಯುಕ್ತಿ ಮಲ್ಲಿಕ ಸುಮಾರು 3000 ಶ್ಲೋಕ ಇದೆ, ಅಂದರೆ ಅನುವ್ಯಾಖ್ಯಾನದ ಡಬಲ್. ಅದರಲ್ಲಿ ಒಂದು ಕಡೆ ಅವರು ಮೊದಲನೇ ಶ್ಲೋಕವೇ ಅವರು ಕನಸು, ಅವರ ಜೀವನವೇ ಒಂದು ಕನಸು, ವಾದಿರಾಜರ ಜೀವನ ಒಂದು ಕನಸು. ಎಷ್ಟೋ ಪ್ರಶ್ನೆಗಳು, ಎಷ್ಟೋ ಸಂಗತಿಗಳು ಕನಸಿನ ಜೊತೆಗೆ ಬಂದಿವೆ, ಅವರ ಜೀವನದ ಸಂಗತಿಗಳು. ಕರ್ತ್ರೇ ಧರ್ತ್ರೇತ ಹರ್ತ್ರೇ ಹಯ ಮುಖ ಹರಯೇ ಅಮೂತ್ರ ಪಾತ್ರೇ ನಮಸ್ತೆ. ಹೊರತುಹೋಯ್ತು, ಏನು ಬರ್ತಾ ಇಲ್ಲ ಅವ್ರಿಗೆ. ಆಗ ರಾತ್ರಿ ಮಲ್ಕೊಂಡಿದ್ರು, ಚಕ್ಕ ಹೊಳಿತು, ಕೂಡಲೇ ಅದು ಬರೆದ್ರು, ತಸ್ಮೈ ಕಸ್ಮೈ ಚಿದಸ್ಮನ್ ಮನಸ್ಸಿ ಧೃತ ಕಥಾ ವಿಸ್ಮೃತೌ ಸ್ಮಾರಕಾಯ ಅಂದ್ರು. ಯುಕ್ತಿ ಮಲ್ಲಿಕೆಯ ಮೊದಲನೇ ಶ್ಲೋಕ. ಆ ಮೊದಲನೇ ಶ್ಲೋಕದಲ್ಲಿ ಒಂದು ಪಾದ ಹೊಳಿಲೇ ಇಲ್ಲ, ಏನ್ ಮಾಡಿದ್ರು, ಬಿಟ್ರು, ಮಲ್ಕೊಂಡಾಗ ಠಕ್ ಅಂತ ಅನ್ನಿಸ್ತು, ಎದ್ದು ಬರೆದ್ರು. ತಸ್ಮೈ ಕಸ್ಮೈ ಚಿದಸ್ಮನ್, ಯಾರೋ ಒಬ್ಬ ಇದ್ದಾನೆ ಮನಸ್ಸಿನ ಆಳದಲ್ಲಿ ಇರುವುದನ್ನ ನೆನಪಿಗೆ ತಂದು ಹೊರಗಡೆ ಬರಿಸುವವ. ಅವರು ಅದರಲ್ಲಿ ಹಾಗೆ ಚಾರ್ವಾಕರಿಗೆ ಎಲ್ಲರೂ ಹೇಳುವ ಅಂತೆ ಸಿದ್ಧಸ್ತು ಸಿದ್ಧಾಂತ ಇದರದ್ದೇ ಶ್ಲೋಕ. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ ಅಂತ ಅವರು ವಾದಿರಾಜರು ಹೇಳ್ತಾರೆ. ಮಹತ್ಯಸ್ಮಿನ್ ತತ್ವವಾದೇ ಗರೀಯಸಿ ಭರೋ ಮಮ ಅಂತ ಅವರು ಕನ್ನಡದಲ್ಲಿಯೂ ಇದನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಯುಕ್ತಿ ಕೋವಿದರನ್ನು ಕುಣಿಸುವೆ ಅಂತ, ನನ್ನ ತರ್ಕದ ಅವ್ರಿಗೆ ಕಾನ್ಫಿಡೆನ್ಸ್, ಯುಕ್ತಿ ಕೋವಿದರನ್ನು ಕುಣಿಸುವೆ ಅಂತಾರೆ. ಏನು ತರ್ಕ ಮಾಡ್ಕೊಂಡು ಬನ್ನಿ, ಕುಣಿಸ್ಬಿಡ್ತೇನೆ ಅಂತ ಅವರು ಹಾಗೆ ಚಾರ್ವಾಕರನ್ನು ಖಂಡನೆ ಮಾಡಬೇಕಾದ್ರೆ ಸಹಜವಾಗಿ ಬರುವಂಥದ್ದು ಅಖರ್ವ ಗರ್ವ ದುರ್ವಾಕ ಚಾರ್ವಾಕಂ ನೋರ್ವ ಕುರ್ವತಾ ಅಂತ. ಖರ್ವ ಅಂದ್ರೆ ಅಲ್ಪ, ಅಖರ್ವ ಬಹಳ, ಗರ್ವ ಕೊಬ್ಬಿರುವ, ಅಖರ್ವ ಗರ್ವ ದುರ್ವಾಕ, ಚಾರ್ವಾಕ ಅಂತ. ಚಾರ್ವಾಕಸ್ಯ ನವಾಕ್ ಚಾರ್ವಿ, ಚಾರ್ವಾಕ ಅಂದ್ರೆ ಚಂದ ಮಾತನಾಡುವವ ಅಂತ. ನೀವು ಯಾವುದೇ ಲೆಫ್ಟಿಸ್ಟ್ಗಳನ್ನು ನೋಡಿ ಅದ್ಭುತವಾಗಿ ಮಾತನಾಡ್ತಾರೆ, ವಿಷಯ ನಯಾ ಪೈಸೆ ಇರಲ್ಲ. ನೀವು ನಮ್ಮಲ್ಲಿ ಅನಂತ ಅಜ್ಞಾನ ಮೂರ್ತಿ ಅಂತ ಒಬ್ಬ ಇದ್ದ, ಮಾತನಾಡಲಿಕ್ಕೆ ನಿಂತರೆ ಮಾರಾಯರೇ ಏನು ಮಾತಾಡೋನು ಗೊತ್ತಾ, ಅವನು ನಿಮ್ಮನ್ನು ಎಲ್ಲೋ ಎತ್ಕೊಂಡು ಹೊರಟೋಗ್ತಾ ಇದ್ದ. ಅಷ್ಟು ಅದ್ಭುತವಾಗಿ ಏನು ವಿಷಯ ಇರ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದ, ಏನು ವಿಷಯನೂ ಇರ್ತಿರ್ಲಿಲ್ಲ. ನಾನು ಅವನ ಮಾತನ್ನು ಬಹಳ ಕೇಳಿದ್ದೇನೆ. ಮಾತಾಡ್ತಾ 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 ಹೇಗೆ ತಗೊಂಡು ಹೋಗ್ತಾ ಇದ್ದ ಅಂತಂದರೆ, ಅಯ್ಯೋ ಎಲ್ಲೋ ಎತ್ಕೊಂಡು ಹೋಗಿ ಠಕ್ಕ ಹಾಕ್ಬಿಟ್ಟ ಹಾಗೆ. ಆ ಥರದ ಬಹಳ ಇವರನ್ನು ನೋಡಿದ್ದೇನೆ ನಾನು. ವಿಷಯವೇ ಇರಲ್ಲ, ಅದ್ಭುತವಾಗಿ ಮಾತನಾಡ್ತಾರೆ. ಅದನ್ನು ಬೇಗ ಗುರುತಿಸಿದವರು ಅವ್ರ ಶಿಷ್ಯರೊಬ್ಬರು ಇದ್ದರು, ಬಿದರಳ್ಳಿ ನರಸಿಂಹಮೂರ್ತಿ ಅಂತ. ಅವರು ಮಾಧ್ವರೇ, ಬೇಗ ಗುರುತಿಸಿ ಆಚೆ ಬಂದರು. ಅದ್ದೇನೆ ಅವರು ಒಳ್ಳೆಯ ಸಾಹಿತಿಗಳು. ಅವರು
ದೂರದಿಂದ ನಮಗೆ ಸಂಬಂಧಿಕರೇ ಆಗಬೇಕು ಅವರು. ಆದರೆ ಈ ರೀತಿ ಬಹಳ ಸೊಗಸಾಗಿ ಮಾತನಾಡುವವರು ಚಾರ್ವಾಕರು ಅಂತ. ಅದಕ್ಕೆ ಇವರು ಚಾರ್ವಾಕಸ್ಯ ನವಾಕ್ ಚಾರ್ವೀನ್, ಅವನ ಮಾತೇನು ಚೆನ್ನಾಗಿರಲ್ಲ, ಯಾಕಂದ್ರೆ ಶಬ್ದ ಪ್ರಾಮಾಣ್ಯನೇ ಒಪ್ಪಿಲ್ಲ, ಅವನ ಮಾತು ಚೆನ್ನಾಗಾಡ್ತಾನಂತೆ. ಅದಕ್ಕೆ ಅವರು ದುರ್ವಾಕರು, ಚಾರ್ವಾಕರಲ್ಲ, ಅವರು ದುರ್ವಾಕರು ಅಂತ ಕರೆದರು. ಅಖರ್ವ ಗುರ್ವ ದುರ್ವಾಕ, ಕೊಬ್ಬು ಮಾತ್ರ ಜಾಸ್ತಿ ಇರುತ್ತೆ ನಾಸ್ತಿಕರಿಗೆ, ಮತ್ತೇನೂ ಇರಲ್ಲ. ಆಮೇಲೆ ಒಂದು ಕಡೆ ಅವನಿಗೆ ತಮಾಷೆ ಮಾಡ್ತಾ ಹೇಳಿದ್ರು, ಅಸ್ತಿ ಚೇತ್ ನಾಸ್ತಿ ಚೇನ್ ನಾಸ್ತಿಕಾ ಹಾನಿ ಅಸ್ತಿ ಚೇನ್ ನಾಸ್ತಿಕೋ ಹತ ಅನ್ನೋ ಮಾತು ಅವ್ರದೇ. ನಾಸ್ತಿಕರಿಗೆ ನೋಡಪ್ಪ, ನಾಸ್ತಿ ಚೇತ್ ಒಂದು ವೇಳೆ ದೇವ್ರಿಲ್ಲ ಅಂತ ಇಟ್ಕೋ, ಪುಣ್ಯ ಇಲ್ಲ ಪಾಪ ಇಲ್ಲ ಅಂತ ಇಟ್ಕೋ ನಾಸ್ತಿಕರಿಗೆ. ನಾಸ್ತಿ ಚೇತ್ ನಾಸ್ತಿಕಾ ಹಾನಿ, ಅವನು ಇಷ್ಟು ದಿವಸ ಮಾಡಿದ್ದಕ್ಕೆ ಫಲ ಸಿಕ್ಕೇ ಸಿಗತ್ತೆ, ಅಥವಾ ಸಿಗದೆ ಹೋದ್ರೂ ಏನು ಅಡ್ಡಿ ಇಲ್ಲ, ಈ ಲೋಕದಲ್ಲಿ ಅವನು ಎಲ್ಲ ಅನುಭವಿಸ್ಬೇಕಾದ್ದನ್ನು ಅನುಭವಿಸ್ತೇ ಇರ್ತಾನೆ. ನಾಸ್ತಿ ಚೇತ್ ನಾಸ್ತಿಕಾ ಹಾನಿ ಅಸ್ತಿ ಚೇತ್, ಒಂದು ಒಳ್ಳೆ ಇದ್ಬಿಟ್ರೆ ದೇವರು ನಾಸ್ತಿಕೋ ಹತಃ. ಯಾಕೆಂದ್ರೆ ನಾಸ್ತಿಕನು ಕೂಡ ಇಲ್ಲಿ ಆಸ್ತಿಕನ ತರಹವೇ ಸುಖ ದುಃಖಗಳನ್ನು ಅನುಭವಿಸಿರ್ತಾನೆ. ಏನು ನಾಸ್ತಿಕನಾದ ಕೂಡಲೇ ಪೂರ್ತಿ ಸುಖದಿಂದ ಏನೂ ಇರಲ್ವಾ, ಅವನಿಗೂ ಸಮಸ್ಯೆಗಳಿರತ್ತಾ, ದೇವರನ್ನು ಮಾಡಿ ಮೆಚ್ಚಿಸಿರಲ್ಲ, ಅಲ್ಲಿಗೆ ಹೋಗಿ ಒದ್ದಾಟನೆ. ಇಲ್ಲಿ ಆಸ್ತಿಕ ಇಲ್ಲೂ ಸುಖ ಅನುಭವಿಸಿರ್ತಾನೆ, ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಮಾಡಿದ್ದೇನು ವೇಸ್ಟ್ ಅಲ್ಲ, ಇಲ್ಲಿ ಮಾಡದೇ ಇರೋದೇ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದರಿಂದಾಗಿ ಹಾಗಲ್ಲ ಅಂತ ಅವನಿಗೆ ಒಂದು ಕನ್ವಿನ್ಸ್ ಮಾಡೋದು. ಆಮೇಲೆ ಬೇಕಷ್ಟು ಮಾತನಾಡ್ತಾರೆ. ಹಾಗೆ ಬಹಳ ಅವರು ತತ್ವಾವೇದಕ ಅತತ್ವಾವೇದಕ ಅಂತ ಎರಡು ಭಾಗ ಮಾಡ್ತಾರೆ ಮಾಯಾವಾದಿಗಳು. ಒಂದು ಮಾತು, ಈ ಮಾತಿಗೆ ಪ್ರಾಮಾಣ್ಯ ಇಲ್ಲ, ಈ ಮಾತಿಗೆ ಪ್ರಾಮಾಣ್ಯ ಇದೆ ಅಂತ ಇವರು ತಮಾಷೆ ಮಾಡೋದು. ಅಲ್ವೋ ದಡ್ಡ, ಎರಡು ಹಸುಗಳಿಗೆ ಜಗಳ ಬಂದರೆ ಒಂದು ಹಸು ಕೊಂದುಬಿಟ್ಟು ಜಗಳ ಪರಿಹಾರ ಮಾಡಿದೆ ಅಂತ ಹೇಳೋದೇನೋ ಅಂತ. ಆ ತರಹ ಬಹಳ ತಮಾಷೆಯಾದ ಮಾತುಗಳು. ನಾವು ಪಂಚಾಂಗ ಮಲಧಾರಣ, ಸಪ್ತಾಂಗ ಮಲಧಾರಣ ಅಂತ ಒಂದು ಸಂಪ್ರದಾಯ ಇತ್ತು. 5 ಅಂಗಗಳಲ್ಲಿ ನಾವು ಮಲವನ್ನು ಧಾರಣೆ ಮಾಡ್ತೇವೆ. ಹಲ್ಲು ಉಜ್ಜಿಕೊಳ್ಳಲ್ಲ, ಗೀಜು ತೆಕ್ಕೊಳ್ಳಲ್ಲ, ಕಿವಿಯ ಗುಗ್ಗೆಯನ್ನು ತೆಗೆಯಲ್ಲ, ಸ್ನಾನ ಮಾಡಲ್ಲ ಅಂತ ಹೇಳಿ ಈ ತರಹದ್ದು ಒಂದು ಇದು. ಯಾಕೆಂದರೆ ಇದಕ್ಕೆ ಹಿಂಸೆ ಆಗತ್ತೆ ಅಂತ, ಬೇರೆ ಪ್ರಾಣಿಗಳಿಗೆ ಹಿಂಸೆ ಆಗತ್ತೆ. ಅದಕ್ಕೆ ಇವ್ರು ಕೇಳ್ತಾರಲ್ಲ, ಮನುಷ್ಯರಿಗೆ ಹಿಂಸೆ ಆಗೋದಕ್ಕಿಂತಲ್ಲ ಅಂತ ಕೇಳ್ತಾರೆ ಇವರು ವಾದಿರಾಜರು. ಅಲ್ಲ, ಸ್ತೂಪಕರಣ ಹಿಂಸೆ ಆಗೇ ಆಗತ್ತೆ, ಅದು ಏನು ಯಾಕೆ ಆ ರೀತಿ ಮಾಡ್ತೀರ ನೀವು ಅಂತ. ಹಾಗೆ ಬಹಳ ತಮಾಷೆಯ ಮಾತುಗಳನ್ನು ವಾದಿರಾಜರು ಆಡಿದ್ದಾರೆ. ಅಂದರೆ ಒಬ್ಬ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇರುವ ವ್ಯಕ್ತಿಯ ಜೊತೆಗೆ ತತ್ವಶಾಸ್ತ್ರವನ್ನು ಮಾತನಾಡೋದು ಹಾಗಿರುತ್ತೆ ಯುಕ್ತಿ ಮಲ್ಲಿಕೆಯಲ್ಲಿ ನೀವು ಮುಂದುವರಿಸಿಕೊಂಡು ಹೋದರೆ. ಇಂತಹ ವಾದಿರಾಜರ ಆರಾಧನೆ, ಅವರನ್ನು ನೆನಪಿಸಿಕೊಳ್ತಾ ಈ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ನಾಳೆ ಚಂದ್ರಿಕಾ ಬಗ್ಗೆ ಕುಮುದಮ್ಮನವರ ಮನೆಯಲ್ಲಿ ಮಾತನಾಡ್ತೇನೆ. ಸಂಜೆ ಮಧ್ಯಾಹ್ನ ನೋಡಿ, ಬೆಳಗ್ಗೆ ಸಂಜೆ ಅಥವಾ ಸಂಜೆ ಮಾಡೋದ ನೋಡೋಣ, ಅದು ನೋಡೋಣ ಅದೇನು ಅಂತ. ಹಾಗೆ ಕೃಷ್ಣಾರ್ಪಣಮಸ್ತು.